ಮುಂದಿನ ಆಧ್ಯಾತ್ಮಿಕ ಜ್ಞಾನದ ಭಾಗದಲ್ಲಿ ಇವತ್ತು ನಮ್ಮೆಲ್ರಿಗೂ ಕೂಡ ಜ್ಞಾನನ ತಿಳಿಸ್ಕೊಡಕ್ ಬರ್ತಾ ಇದ್ದಾರೆ ಗೀತಾ ನಾಯಕನಹಟ್ಟಿ. ಗೀತಾ ಮೇಡಮ್ಗೆ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೀವಿ. ಸ್ವಾಗತ ಮೇಡಮ್ ನಿಮ್ಗೆ. ನಮಸ್ತೆ. ನಮಸ್ತೆ ಆತ್ಮ ಬಂಧುಗಳಿಗೂ ಮುಂಜಾನೆಯ ಶುಭೋದಯಗಳು. ನನ್ನ ಹೆಸರು ಗೀತಾ, ನಾಯಕನಹಟ್ಟಿ ನಿವಾಸಿ. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜ ಸರ್ಗೂ ರಾಜಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರಿಗೂ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಹಾಗೆ ನನ್ನ ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂತ ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿಯವ್ರಿಗೂ ಸಹ ಮನದಾಳದಲ್ಲಿ ಸ್ಮರಿಸುತ್ತಾ, ವಿಶೇಷವಾಗಿ ನನ್ನ ತಂದೆ ತಾಯಿಗೆ, ರೈತ ಮಿತ್ರರಿಗೆ, ಯೋಧರಿಗೆ ಎಲ್ಲರಿಗೂ ನಮನಗಳನ್ನು ತಿಳಿಸುತ್ತಾ, ನನಗೆ ಮೊದಲ ಜ್ಞಾನ ಹಂಚಿಕೆಗಾಗಿ ಅವಕಾಶವನ್ನು ಮಾಡಿಕೊಟ್ಟಂತ ಮಹಾವತಾರ ಫೌಂಡೇಶನ್ ರೂವಾರಿಗಳಾದಂತಹ ರಂಗನಾಥ್ ಗುರುಜಿಗೂ, ನಾಗರಾಜ್ ಗುರುಜಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ತಿದೆ ಮ್ಯಾಮ್? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಎಸ್, ಓಕೆ ಮ್ಯಾಮ್. ಇವತ್ತು ಜ್ಞಾನಾಂಚಿಕೆಗಾಗಿ ನಾನು ಆರಿಸಿಕೊಂಡಿರುವಂತಹ ಪುಸ್ತಕ ಶ್ವಾಸ ವಿಜ್ಞಾನ ಜ್ಯೋತಿ ಅಂತೇಳಿ ಮಾಸ್ಟರ್ಸ್. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಕ್ಕಿಂತ ಮುಂಚೆ ಪತ್ರಿಜೆ ವಾಣಿಯ ಮುಖಾಂತರ ನಾನು ಪ್ರಾರಂಭಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರಿ ಎಲ್ಲರಲ್ಲೂ ಧ್ಯಾನದಿಂದ ಅರಿವು ಮೂಡಿಸುವುದು, ಅವರನ್ನು ಮಾಸ್ಟರ್ ಆಗಿ ಯೋಚಿಸುವಂತೆ ಮಾಡುವುದು, ಹಾಗೂ ಅವರು ಸಹ ಮಾಸ್ಟರ್ ಆಗಬೇಕೆಂಬ ಗುರಿಯನ್ನು ಹೊಂದುವಂತೆ ಮಾಡುವುದು. ಇದೇ PSM ನ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ರಂಗನಾಥ್ ಗುರುಜಿಯೂ ಸಹ ಇದ್ದಾರೆ. ನಮ್ಮನ್ನೆಲ್ಲರನ್ನು ಒಬ್ಬ ಮಾಸ್ಟರ್ನಾಗಿ ತಯಾರು ಮಾಡ್ಲಿಕ್ಕೆ ಪ್ರತಿ ಸಂಚಿಕೆಯಲ್ಲೂ ಸಹ ಅವ್ರು ಹೇಳ್ತಾ ಇರ್ತಾರೆ ಮಾಸ್ಟರ್ಸ್. ಹಾಗೆ ಇಲ್ಲಿ ಶ್ವಾಸ ವಿಜ್ಞಾನ ಜ್ಯೋತಿ ಅಂದ್ರೆ ಅಧ್ಯಕ್ಷರ ಅಂತರಾಳದಿ ಮಾತುಗಳನ್ನ ನೋಡೋಣ ಮಾಸ್ಟರ್ಸ್. ಪ್ರೀತಿಯ ದೇವರುಗಳೇ, ಮಿತ್ರರು, ಮಾಸ್ಟರ್ಗಳೇ ಹಾಗೂ ಸಹ ಸೃಷ್ಟಿಕರ್ತರೆ, ನಿಮಗೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಪ್ರತಿಯೊಬ್ಬ ಮಾನವನ ಉದ್ದೇಶ ತನ್ನ ಬದುಕಿನುದ್ದಕ್ಕೂ ತಾನು ಅತ್ಯಂತ ಆರೋಗ್ಯ, ಸುಖ, ನೆಮ್ಮದಿ, ಸಂತೋಷ, ತೃಪ್ತಿಗಳನ್ನು ಅನುಭವಿಸಬೇಕಂದ್ರೆ ಈ ಭೂಮಿ ಮೇಲೆ ಬಂದಿರ್ತಾರೆ ಮಾಸ್ಟರ್ಸ್. ಈ ಭೂಮಿ ಮೇಲೆ ಬಂದಿರುವುದೇ ಮೇಲಿನವುಗಳನ್ನು ಗಳಿಸುವುದಕ್ಕೆ. ಅವುಗಳನ್ನು ಗಳಿಸುವುದು ಹೇಗೆ ಎಂಬುದನ್ನು ತಿಳಿಸುವುದಕ್ಕಾಗಿ. ಪ್ರತಿಯೊಬ್ಬ ಮಾನವನಾಗುವುದು ಹೇಗೆ ಎಂಬ ಜ್ಞಾನವನ್ನು ಪಡೆಯುವುದಕ್ಕಾಗಿ. ಇದಕ್ಕಾಗಿ ಯಾರಿಗೂ ಶರಣು ಹೋಗದೆ ಕೇವಲ ಧ್ಯಾನಕ್ಕೆ, ಅರ್ಥಾತ್ ಆನಾಪಾನಸತಿ ಧ್ಯಾನಕ್ಕೆ ಶರಣಾದರೆ ಪ್ರತಿನಿತ್ಯವೂ ಶ್ರದ್ಧಾ ಆಸಕ್ತಿಗಳಿಂದ ಅಭ್ಯಾಸದಲ್ಲಿಟ್ಟುಕೊಂಡರೆ ಸಾಧನ ಪಥದಲ್ಲಿ ಹೋಗಲು ಖಂಡಿತವಾಗೂ ಸಾಧ್ಯವಾಗುತ್ತದೆ. ಇಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಇವುಗಳನ್ನೆಲ್ಲ ಕಲಿಸುವುದಕ್ಕೋಸ್ಕರನೇ ನಾವು ಈ ಭೂಮಿ ಮೇಲೆ ಬಂದಿರ್ತೀವಿ. ಆದರೆ ಈ ಜ್ಞಾನವನ್ನು ಅತಿ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಯಾರಿಗೆ ಶರಣಾಗದೆ ನಾವು ಧ್ಯಾನಕ್ಕೆ ಶರಣಾಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗೆ ಪ್ರತಿನಿತ್ಯ ನಾವು ಅಭ್ಯಾಸದಲ್ಲಿ ಇಟ್ಕೋಬೇಕು. ಇದು ಒಂದು ಕೆಲಸ, ಇದು ಒಂದು ಕಾರ್ಯ ಅನ್ನೋದು ನಮಗೆ ತಿಳಿದಿರಬೇಕು. ತತ್ಫಲವಾಗಿ ಎಲ್ಲ ದೈವಿ ಗುಣಗಳು ವ್ಯಕ್ತಿಯಲ್ಲಿ ಅಂಕುರವಾಗಿ ಮಾಧವನಾಗಿ ಪರಿವರ್ತನೆ ಆಗುವುದರಲ್ಲಿ ಸಾಧ್ಯವಾಗುತ್ತದೆ. ನಮ್ಮ ಜೀವನದ ಆನಂದಮಯ, ಸತ್ಯಮಯ, ಚೈತನ್ಯಮಯವಾಗುವುದು. ನಿರಂತರ ಧ್ಯಾನಾಭ್ಯಾಸದ ಜೊತೆಯಲ್ಲಿ ಸ್ವ ಅಧ್ಯಾಯ, ಸಜ್ಜನ ಸಾಂಗತ್ಯ ಹಾಗೂ ಆಚಾರ ಸಾಂಗತ್ಯವು ಅವಶ್ಯವೆಂದು ಆಧ್ಯಾತ್ಮ ಶಾಸ್ತ್ರವು ತಿಳಿಸುತ್ತದೆ. ನಾವು ಧ್ಯಾನವನ್ನೇ ಪ್ರತಿನಿತ್ಯ ಮಾಡುವುದರ ಜೊತೆಗೆ ಸ್ವ ಅಧ್ಯಾಯ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಆಗೋ ಮಟ್ಟಿಗೆ ಒಂದು ಸ್ವ ಅಧ್ಯಾಯ ಪುಸ್ತಕ ಆಗಿರ್ಬೋದು, ಒಂದು ಪೇಪರ್ ಓದೋದಾಗಿರ್ಬೋದು, ಇದು ಸ್ವ ಅಧ್ಯಾಯನ ಮಾಡ್ಬೇಕು. ಅದರ ಜೊತೆಗೆ ಸಜ್ಜನ ಸಾಂಗತ್ಯವೂ ಸಹ, ಆಚಾರ್ಯರ ಸಾಂಗತ್ಯವೂ ಸಹ ಅತ್ಯವಶ್ಯಕ ಅಂತ ಹೇಳ್ಬೋದು ಮಾಸ್ಟರ್ಸ್. ಸ್ವ ಅಧ್ಯಾಯ ಎಂಬುದು ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ಳುವುದು. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನ ಜನ್ಮದ ಉದ್ದೇಶ ಏನು, ಮರಣದ ನಂತರ ಏನು ಇತ್ಯಾದಿಗಳನ್ನು ತಿಳಿಯುವುದು ಹಾಗೂ ಸತ್ಯ ವಾಕ್ಯಗಳಿಂದ ಅನುಭವ ಜ್ಞಾನದಿಂದ ಕೂಡಿದ ಗ್ರಂಥಗಳನ್ನು ಅಧ್ಯಯನ ಮಾಡುವುದಾಗಿದೆ ಮಾಸ್ಟರ್ಸ್. ಇಲ್ಲಿ ಸ್ವ ಅಧ್ಯಾಯ ಅಂದ್ರೆ ಸ್ವಂತ. ಇಲ್ಲಿ ಯಾರನ್ನು ಕೇಳೋ ಹಾಗಿಲ್ಲ ಮಾಸ್ಟರ್ಸ್. ಒಂದು ಪುಸ್ತಕವನ್ನ ಪಠನೆ ಮಾಡ್ತಿದೀವಿ ಅಂದ್ರೆ ಅದನ್ನ ಒಂದಲ್ಲ ಎರಡು ಸತಿ ಓದಿ ಪುನಃ ಮನನ ಮಾಡ್ಕೊಂಡು ಸ್ವಂತ ಅಧ್ಯಯನ ಮಾಡ್ಬೇಕು. ಅದನ್ನ ತಿಳಿತಾ ನಾವು ಯಾರು,
ನಾವು ಎಲ್ಲಿಂದ ಬಂದಿದ್ದೇವೆ, ನನ್ನ ಜನ್ಮದ ಉದ್ದೇಶ ಏನು, ಮರಣದ ನಂತರ ಏನಾಗ್ತೀವಿ, ಇಂಥ ಎಲ್ಲವನ್ನು ತಿಳಿಯುವುದಕ್ಕೋಸ್ಕರನೇ ಸತ್ಯ ವಾಕ್ಯಗಳಿಂದ ಅನುಭವ ಜ್ಞಾನದಿಂದ ಕೂಡಿದ ಗ್ರಂಥಗಳನ್ನು ಅಧ್ಯಯನ ಮಾಡುವುದಾಗಿದೆ. ಸದ್ಗ್ರಂಥಗಳ ಅಧ್ಯಯನದಿಂದ ಜ್ಞಾನ ಸಾಧನೆ ಇಮ್ಮಡಿಯಾಗುವುದು. ಶಾರೀರಿಕ ಆರೋಗ್ಯ, ಮಾನಸಿಕ ಪ್ರಶಾಂತತೆ, ಬುದ್ಧಿ ವಿಕಾಸ, ಆತ್ಮ ಜ್ಞಾನ ಮುಂತಾದವುಗಳು ಲಭಿಸುತ್ತವೆ. ಧ್ಯಾನ ಮಾಡುವುದರಿಂದ ಅಥವಾ ಜ್ಞಾನ ಸಾಧನೆಯನ್ನು ಮಾಡುವುದರಿಂದ ಪ್ರಶಾಂತತೆ, ಆರೋಗ್ಯ, ಮಾನಸಿಕ ಪ್ರಶಾಂತತೆ, ಬುದ್ಧಿ ವಿಕಾಸ, ಆತ್ಮ ಜ್ಞಾನ ಮುಂತಾದವುಗಳು ಲಭಿಸುತ್ತವೆ. ಬ್ರಹ್ಮಶ್ರೀ ಪತ್ರಿಜಿಯವರು ಸ್ವತಃ ತಾವೇ ಸುಮಾರು 1 ಲಕ್ಷ ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಜ್ಞಾನವನ್ನು ಪಡೆದು ಪ್ರತಿಯೊಬ್ಬರೂ ಅಂತಹ ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಬೇಕೆಂದು ತಿಳಿಸಿರುತ್ತಾರೆ. ಸ್ವ ಅಧ್ಯಾಯಕ್ಕೆ ಬ್ರಹ್ಮಶ್ರೀ ಪತ್ರಿಜಿಯವರು ಅತ್ಯಂತ ಪ್ರಧಾನ ಸ್ಥಾನವನ್ನು ನೀಡಿದ್ದಾರೆ ಮಾಸ್ಟರ್ಸ್. ಸ್ವ ಅಧ್ಯಯನ ಅಂದ್ರೆ ನಮ್ಮ ಆತ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು ಮಾಸ್ಟರ್ಸ್. ಇಲ್ಲಿ ಆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕೆ ಪ್ರಥಮವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅನೇಕ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಂದ ರಚಿಸಲ್ಪಟ್ಟಂತ ವಿವಿಧ ರೀತಿಯ ವಿಷಯಗಳು ಕೂಡಿರುವ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಮ್ಮ ಆತ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಪ್ರತಿಯೊಬ್ಬರು ತಮ್ಮ ಜೀವನವನ್ನು ದಿವ್ಯ ಜೀವನವನ್ನಾಗಿ ಮಾಡಿಕೊಳ್ಳುವುದಾಗಿದೆ ಎಂದು ಬ್ರಹ್ಮಶ್ರೀ ಪತ್ರಿಜಿ ಸರ್ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ ಬೆಂಗಳೂರು ವತಿಯಿಂದ ಪತ್ರಿಜಿಯವರ ವಿವಿಧ ಆಧ್ಯಾತ್ಮಿಕ ಪುಸ್ತಕಗಳು ಮುದ್ರಣ ಮರುಮುದ್ರಣ ಮಾಡಿ ಆಧ್ಯಾತ್ಮ ಜ್ಞಾನ ಪಿಪಾಸುಗಳಿಗೆ ನೆರವಾಗುವ ಪ್ರಯತ್ನ ಮಾಡಿದೆ. ಈ ಸಂಬಂಧದಲ್ಲಿ ವಿವಿಧ ರೀತಿಯ ಸಲಹೆ ಸಹಕಾರ ನೀಡಿದಂತಹ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯು ಸಂಪಾದಕರಾದಂತಹ ಸತ್ಯನಾರಾಯಣ, ಉಪ ಸಂಪಾದಕರಾದಂತಹ ಶ್ರೀಮತಿ ಸಿಂಧು ಹಾಗೂ ಈ ಪುಸ್ತಕ ನಿಮ್ಮೆಲ್ಲರ ಕೈ ಸೇರಲು ಅತ್ಯಂತ ಪ್ರೀತಿಯ ವಿಶ್ವಾಸದ ನೆರವು ನೀಡಿದಂತ ಪಿರಮಿಡ್ ಮಾಸ್ಟರ್ಗಳಿಗೆ ಮತ್ತು ಟ್ರಸ್ಟ್ನ ಎಲ್ಲಾ ಆತ್ಮೀಯರಿಗೆ ನಮ್ಮ ಕಚೇರಿಯು ಶ್ರೀ ಮಂಜುನಾಥ್ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ತಿಳಿಸುತ್ತಿದ್ದಾರೆ ಮಾಸ್ಟರ್ಸ್. ಧ್ಯಾನ ಕಸ್ತೂರಿ ಎಂಬ ಪುಸ್ತಕವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು ಮಾಸ್ಟರ್ಸ್. ಧ್ಯಾನಿಗಳಾದ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಪುಸ್ತಕಗಳು ಇರಬೇಕು ಮಾಸ್ಟರ್ಸ್. ಕೇವಲ 500 ರೂಪಾಯಿಗೆ 1 ವರ್ಷದಲ್ಲಿ ಪ್ರತಿ ತಿಂಗಳು ಸಹ ಧ್ಯಾನ ಕಸ್ತೂರಿ ಪುಸ್ತಕಗಳನ್ನು ನಮಗೆ ನೀಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ಕಾರ್ಯಕ್ರಮಗಳಾಗ್ತಿದಾವೆ ಅಂತ ಹೇಳಿ ಪ್ರತಿ ಇಂಚಿಂಚಾಗಿ ಅಲ್ಲಿ ಸಹ ಸಂಗ್ರಹಣ ಆಗಿರುತ್ತೆ ಮಾಸ್ಟರ್ಸ್. ಹಾಗಾಗಿ ನಾವೆಲ್ಲರೂ ಧ್ಯಾನ ಕಸ್ತೂರಿ ಪುಸ್ತಕವನ್ನು ಸಂಗ್ರಹ ಮಾಡೋಣ, ತೆಗೆದುಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಸಕಲಕ್ಕೆ ಅಂದವಾಗಿ DTP ಮತ್ತು ಕವರ್ ಡಿಸೈನ್ ಮಾಡಿಕೊಟ್ಟು ಶ್ರೀ BK ಪ್ರಸನ್ನ ಮತ್ತು ತಂಡ ಬೆಂಗಳೂರು ಹಾಗೂ ಮುದ್ರಿಸಿಕೊಟ್ಟಂತ ಡಾಟ್ಸ್ ಪ್ರಿಂಟಿಂಗ್ ಪ್ರೆಸ್ ಬೆಂಗಳೂರು ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರೆಲ್ಲರಿಗೂ ಸಪ್ರಿಯ ವಂದನೆಗಳು ಅಂತ ಹೇಳ್ತಿದ್ದಾರೆ ಇಲ್ಲ ಮಾಸ್ಟರ್ಸ್. ವರಾಹಮೂರ್ತಿ ಸರ್ ಅಧ್ಯಕ್ಷದಲ್ಲಿ ಇವೆಲ್ಲ ಮಾತುಗಳನ್ನ ನಾವು ನೋಡಿದ್ವಿ ಮಾಸ್ಟರ್ಸ್. ಹಾಗೆಯೇ ಇಲ್ಲಿ ಶ್ವಾಸ ವಿಜ್ಞಾನ ಜ್ಯೋತಿ ಅಂತ ಹೇಳಿದ್ರೆ ಶ್ವಾಸ ಅಂದ್ರೆ ಉಸಿರಿನ ಬಗ್ಗೆ ಪ್ರಯೋಗವಾಗಿ ವಿವರವಾಗಿ ತಿಳಿತಾ ಹೋದಾಗ ಒಂದು ಜ್ಯೋತಿಯನ್ನು ಕಾಣಿಸುತ್ತೆ. ಎಲ್ಲಿ ಕಾಣಿಸುತ್ತೆ ಅಂದ್ರೆ ಶ್ವಾಸದ ಮೇಲೆ ಗಮನ ಯಾರು ಇಡ್ತಾರ ಅವರಲ್ಲಿ ಒಂದು ಬೆಳಕು, ಆ ಜ್ಯೋತಿಯನ್ನು ಕಾಣಿಸುತ್ತೆ ಮಾಸ್ಟರ್ಸ್. ನಾವೆಲ್ಲರೂ ಈಗ ನೋಡ್ಕೊಂಡಿದ್ದೀವಿ, ತಿಳಿತನೂ ಸಹ ಇದ್ದೇವೆ ಮಾಸ್ಟರ್ಸ್. ಹಾಗೆಯೇ ನೋಡೋದಾದ್ರೆ ಧ್ಯಾನ ಎಂದರೆ ಶ್ವಾಸದ ಮೇಲೆ ಗಮನ. ಇದು ನೂತನವಾದ ವಿಜ್ಞಾನವಲ್ಲ, ಇದು ಸನಾತನ ವಿಜ್ಞಾನ. ಶ್ವಾಸ ವಿಜ್ಞಾನವೆಂದರೆ ಈ ಉಚ್ಛ್ವಾಸ ನಿಶ್ವಾಸಗಳ ಸ್ಥೂಲವಾಗಿ ನಿರ್ದಿಷ್ಟವಾಗಿ ಇರುವಂತಹ ಉಚ್ಛ್ವಾಸ ನಿಶ್ವಾಸಗಳು, ಅದರ ಜೊತೆ ಸೂಕ್ಷ್ಮವಾಗಿ ಇರುವ ಶಕ್ತಿ ತರಂಗಗಳು, ಆ ಶಕ್ತಿ ಕ್ಷೇತ್ರ, ಇವೆಲ್ಲವನ್ನು ಕುರಿತು ತಿಳಿದುಕೊಳ್ಳುವುದು ಶ್ವಾಸ ವಿಜ್ಞಾನವೆಂದರೆ ಧ್ಯಾನದ ಮೂಲ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳಬಹುದು ಮಾಸ್ಟರ್ಸ್. ಧ್ಯಾನ ವಿದ್ಯೆಯ ಬಗ್ಗೆ ತಿಳಿದುಕೊಳ್ಳುವುದು ಮಾಸ್ಟರ್ಸ್. ಹಾಗೆಯೇ ಶ್ವಾಸ ವಿದ್ಯೆ, ಧ್ಯಾನ ವಿದ್ಯೆಗೆ ಮೂಲವೇ ಶ್ವಾಸ ವಿದ್ಯೆ. ಧ್ಯಾನ ವಿಜ್ಞಾನ ಮೂಲವೇ ಶ್ವಾಸ ವಿಜ್ಞಾನ. ಧ್ಯಾನ ಶ್ವಾಸ ವಿಜ್ಞಾನ ಅಂದರೆ ಮೌಲಿಕವಾಗಿ ಪ್ರಾಥಮಿಕವಾಗಿ ಶ್ವಾಸ ಶಾಸ್ತ್ರ ವಿಜ್ಞಾನ. ಈ ಶ್ವಾಸ ವಿಜ್ಞಾನದ ಜ್ಯೋತಿಯನ್ನು ಪ್ರತಿಯೊಬ್ಬ ಮನುಷ್ಯರಲ್ಲೂ ಬೆಳಗಿಸಿಕೊಳ್ಳಬೇಕು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯು ಆರಂಭಗೊಂಡಿದೆ. ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್, ಈ ಶ್ವಾಸ ವಿಜ್ಞಾನ ಜ್ಯೋತಿಯನ್ನು ಪ್ರತಿಯೊಬ್ಬ ಮನುಷ್ಯರಲ್ಲೂ ಬೆಳಗಿಸಿಕೊಳ್ಳಬೇಕು. ಹೇಗೆ ಅಂದ್ರೆ ಅಪ್ಪೋ ದೀಪೋಭವ ಅಂತ ಹೇಳಿದ್ದಾರೆ ಮಾಸ್ಟರ್. ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೋಬೇಕು ಅಂತ ಹೇಳಿ ಬುದ್ಧರು ಹೇಳಿದ್ದಾರೆ ಮಾಸ್ಟರ್ಸ್. ಹಾಗೆಯೇ
ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯು ಆರಂಭಗೊಂಡಿದೆ. ಇದು ಬಾಲಕರಾದಿಯಾಗಿ ಎಲ್ಲರಿಗೂ ಅಗತ್ಯವಾದ ವಿದ್ಯೆ ಧ್ಯಾನ ವಿದ್ಯೆ, ಅರ್ಥಾತ್ ಶ್ವಾಸ ವಿದ್ಯೆ. ಇದು ಸೀಮಿತ ಇಲ್ಲ ಮಾಸ್ಟರ್ಸ್, ಇಂಥವ್ರಿಗೆ ಇಂತ ಧ್ಯಾನ ಅಂತ ಹೇಳಿ ಸೀಮಿತ ಇಲ್ಲ ಮಾಸ್ಟರ್ಸ್. ಚಿಕ್ಕಂದಿನಿಂದ ಹಿಡಿದು ತುಂಬಾ ವಯಸ್ಸಾದವರೆಗೂ ಸಹ ಈ ಧ್ಯಾನ ವಿದ್ಯೆ ಅನ್ನೋದು ಅತಿ ಮುಖ್ಯ ಅಂತ ಹೇಳ್ಬೋದು ಮಾಸ್ಟರ್ಸ್. ಈ ದಿನಗಳಲ್ಲಿ ಶ್ವಾಸ ವಿಜ್ಞಾನ ಜ್ಯೋತಿಯನ್ನು ಮುಖ್ಯವಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗಳು ವಿದ್ಯಾರ್ಥಿ ಲೋಕಕ್ಕೆಲ್ಲ ಸವಿಸ್ತಾರವಾಗಿ ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಮುಖ್ಯ ಬೇಕು ಮಾಸ್ಟರ್ಸ್. ಇದು ಧ್ಯಾನ ಅನ್ನೋದು ಮುಖ್ಯವಾಗಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಬೇಕು. ಧ್ಯಾನ ಅಂದ್ರೆ ಗಮನ ಇಲ್ಲಿ ಯಾವುದರ ಕಡೆಗೆ ಗಮನ? ವಿದ್ಯಾರ್ಥಿಗಳಾದರೆ ಓದಿನ ಕಡೆಗೆ ಗಮನ. ನಾನು ಏನು ಮಾಡ್ತಾ ಇದ್ದೀನಿ ಅದರ ಕಡೆಗೆ ಗಮನ ಇದ್ರೆ ಅಲ್ಲಿ ಯಶಸ್ಸನ್ನು ಕಾಣಬಹುದು ಮಾಸ್ಟರ್ಸ್. ಹಾಗೆ ಪಿರಮಿಡ್ ಮಾಸ್ಟರ್ಗಳು ಪ್ರತಿ ಶಾಲೆ ಕಾಲೇಜಿಗೂ ಹೋಗಿ ವಿದ್ಯಾರ್ಥಿಗಳಿಗೆಲ್ಲರಿಗೂ ಈ ಧ್ಯಾನ ವಿದ್ಯೆ ಅರ್ಥಾತ್ ಶ್ವಾಸ ವಿದ್ಯೆಯಲ್ಲಿ ವಿಸ್ತಾರವಾಗಿ ಪ್ರಶಿಕ್ಷಣವನ್ನು ನೀಡುತ್ತಿದ್ದಾರೆ ಮಿಸ್ಟರ್ಸ್. ಶಿಕ್ಷಣ ಕೊಡುತ್ತಿದ್ದಾರೆ. ಇಲ್ಲಿ ಪ್ರತಿ ಶಾಲಾ ಕಾಲೇಜುಗಳಿಗೂ ಹೋಗಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ನೀವೆಲ್ಲರೂ ಸೇರ್ಕೊಂಡು ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ತಗೋಬೇಕು ಮಾಸ್ಟರ್ಸ್. ನಾವು ಪ್ರತಿಯೊಬ್ಬರಿಗೂ ಧ್ಯಾನ ಪ್ರಚಾರವನ್ನ ಮಾಡಬೇಕು. ನಮಗ್ ಕಲ್ತಿದೀವಿ, ನಮಗ್ ಒಳ್ಳೇದಾಗಿದೆ ಸಾಕು ಅಂತಂದೇಳಿ ನಾವು ನಿಂತ ನೀರಾಗಬಾರ್ದು ಮಾಸ್ಟರ್ಸ್, ಹರಿಯುವ ನೀರಾಗ್ಬೇಕು ಇಲ್ಲಿ. ಏಕೆಂದ್ರೆ ಅವರಿಗೂ ಸಹ ವಿದ್ಯಾರ್ಥಿ ಲೋಕಕ್ಕೆ ಇದು ಅತಿ ಹೆಚ್ಚು ಮುಖ್ಯವಾದದ್ದು. ಪ್ರಶಿಕ್ಷಣ ಅಂದ್ರೆ ನಮಗೆ ಎಷ್ಟು ಗೊತ್ತಿದೆಯೋ ಧ್ಯಾನದ ಬಗ್ಗೆ ಅಷ್ಟನ್ನು ನಾವಿಲ್ಲಿ ಪ್ರಚಾರವನ್ನು ಮಾಡಬೇಕು, ಅಷ್ಟು ಶಿಕ್ಷಣವನ್ನು ಇಲ್ಲಿ ಕೊಡಬೇಕು ಮಾಸ್ಟರ್ಸ್. ಹಾಗೆಯೇ ವಿದ್ಯಾರ್ಥಿ ಲೋಕವೆಲ್ಲ ಧ್ಯಾನಮಯವಾಗಿರುತ್ತದೆ. ವಿದ್ಯಾರ್ಥಿ ಲೋಕವೆಲ್ಲ ಧ್ಯಾನ ಪರವಾಗಿ ಜಾಗೃತವಾಗುತ್ತದೆ. ಅವರಿಗೆ ಒಂದು ಜಾಗೃತ ವ್ಯವಸ್ಥೆ ಆಗುತ್ತೆ ಮಾಸ್ಟರ್ಸ್. ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಏನು ಎತ್ತ ಅಂತ ಪ್ರತಿಯೊಂದು ಅಲ್ಲಿ ಜಾಗೃತ ವ್ಯವಸ್ಥೆಯಲ್ಲಿ ಅವ್ರ ಮಕ್ಕಳು ಇರ್ತಾರೆ ಮಾಸ್ಟರ್ಸ್. ಹಾಗಾಗಿ ಅತ್ಯದ್ಭುತವಾದ ಫಲಿತಾಂಶಗಳು ತಮ್ಮ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಹೊಂದುತ್ತಾರೆ. ಪ್ರತಿಯೊಂದು ದಿನಗಳಲ್ಲಿ ಅವರು ಸಹ ಯಶಸ್ಸನ್ನು ಕಾಣ್ತಾರೆ. ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಹೊಂದಿರುತ್ತಾರೆ. ಹಾಗೆಯೇ ವಿದ್ಯಾರ್ಥಿ ಎಂದರೆ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಲ್ಲ ಮಾಸ್ಟರ್ಸ್. ಮನೆಯಲ್ಲೂ ವಿದ್ಯಾರ್ಥಿಗಳು ಇರುತ್ತಾರೆ, ಮಾರ್ಕೆಟ್ ನಲ್ಲಿ ವಿದ್ಯಾರ್ಥಿಗಳು ಇರುತ್ತಾರೆ, ಪ್ರತಿಯೊಬ್ಬ ಗೃಹಿಣಿಯೂ ವಿದ್ಯಾರ್ಥಿನೇ ಮಾಸ್ಟರ್ಸ್. ಹಾಗೆ ನೋಡಿದರೆ ವಿದ್ಯಾರ್ಥಿ ಆಗದೆ ಇದ್ದವರು ಯಾರೂ ಇಲ್ಲ. ಪ್ರತಿಯೊಬ್ಬರು ಯಾವಾಗಲೂ ವಿದ್ಯಾರ್ಥಿಯೇ. ಇಲ್ಲಿ ನೋಡಿ ಮಾಸ್ಟರ್ಸ್, ಯಾರು ಇಲ್ಲಿ ವಿದ್ಯಾರ್ಥಿ ಅಂದ್ರೆ ಶಾಲೆಗೆ ಹೋಗುವಂತ ಪುಸ್ತಕ ಪಾಠ್ಯಗಳನ್ನು ತೆಗೆದು ಹೋಗುವಂತ ವಿದ್ಯಾರ್ಥಿಗಳೇ ಅಲ್ಲ ಮಾಸ್ಟರ್ಸ್. ಪ್ರತಿಯೊಂದು ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಇರುತ್ತಾರೆ, ಮಾರ್ಕೆಟ್ ನಲ್ಲಿ ಇರುತ್ತಾರೆ, ಮನೆಯಲ್ಲಿ ಇರುತ್ತಾರೆ. ಒಬ್ಬ ಗೃಹಿಣಿಯೂ ಸಹ ವಿದ್ಯಾರ್ಥಿನೇ ಮಾಸ್ಟರ್ಸ್. ಏಕೆಂದ್ರೆ ಪ್ರತಿ ಕ್ಷಣದಲ್ಲಿಯೂ ಕಲಿಯೋದು ಇರುತ್ತೆ, ಕಲಿಸೋದು ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು ಮಾಸ್ಟರ್ಸ್. ಹಾಗೆ ನೋಡೋದಾದ್ರೆ ಆದರೂ ಈ ದಿನ ವಿದ್ಯಾರ್ಥಿ ಜೀವನ ಕ್ರಾಂತಿ ಎಂದು ಅಂದುಕೊಂಡಿದ್ದಾಗ ಶಾಲಾ ಕಾಲೇಜುಗಳಿಗೆ ನಾವು ವಿಷಯಗಳನ್ನು ಸೀಮಿತ ಮಾಡಿದ್ದೇವೆ ಮಾಸ್ಟರ್ಸ್. ಈ ವಿಧವಾಗಿ ಸೀಮಿತಗೊಳಿಸಿ ಈ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಎಂತಹ ಕ್ರಾಂತಿ ಬೇಕು, ಈ ಶ್ವಾಸ ವಿಜ್ಞಾನ ಜ್ಯೋತಿಯನ್ನು ಅವರೇ ಬೆಳಗಿಸಿಕೊಳ್ಳಬೇಕು. ಈ ಕ್ರಾಂತಿ ಎನ್ನುವುದು ಹೇಗಾಗುತ್ತದೆ? ಈ ಕುರಿತು ಕೆಲವು ವಿಷಯಗಳನ್ನು ನೋಡೋಣ ಮಾಸ್ಟರ್. ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ಇಂತಿಷ್ಟು ವಿಷಯಗಳು ಅಂತೇಳಿ ನಾವು ಸೀಮಿತ ಮಾಡಿ ನಾವು ಅವ್ರಿಗೆ ಹೇಗೆ ಅವರ ಬೆಳಕನ್ನ ಅವ್ರು ಕಂಡ್ಕೊಳ್ಳಕ್ಕೆ ಇಲ್ಲಿ ಆಗುತ್ತೆ ಅನ್ನೋದು ನಾವು ಇಲ್ಲಿ ನೋಡ್ಬೋದು ಮಾಸ್ಟರ್ಸ್. ಕೆಲವು ವಿಷಯಗಳು ಇಲ್ಲಿ ನೋಡಬಹುದು. ವಿದ್ಯಾರ್ಥಿ ಜೀವನಕ್ಕೆ ಬೇಕಾಗಿರುವುದು ಏಕಾಗ್ರತೆ, ಬಿಗಿ ಪಟ್ಟು ನೆನಪಿನ ಶಕ್ತಿ, ಏಕಸಂಧಿ ಗ್ರಹಿ ಗುಣಗಳು, ಚುರುಕುತನ, ಉತ್ಸಾಹ, ಶಕ್ತಿ ಇವೆಲ್ಲವೂ ಬೇಕು. ಚೆನ್ನಾಗಿ ಓದಬೇಕಾದರೆ, ಚೆನ್ನಾಗಿ ಆಡಬೇಕಾದರೆ, ಎಲ್ಲರ ಜೊತೆ ಬೆರೆತು ಜೀವಿಸಬೇಕಾದರೆ ಅವರಿಗೆ ಇವೆಲ್ಲ ತಪ್ಪದೆ ಇರಬೇಕಲ್ಲವೇ? ಹಾಗೆಯೇ ನೋಡೋದಾದ್ರೆ ವಿದ್ಯಾರ್ಥಿ ಜೀವನಕ್ಕೆ ಬೇಕಾಗಿರುವುದು ಏಕಾಗ್ರತೆ, ಬಿಗಿಪಟ್ಟು, ನೆನಪಿನ ಶಕ್ತಿ. ಆ ನೆನಪಿನ ಶಕ್ತಿಗೋಸ್ಕರ ನಮ್ಮ ವೇದಿಕೆಯಲ್ಲಿ ರಂಗನಾಥ್ ಗುರುಜಿಗಳು ಅನೇಕ ಮುದ್ರೆಗಳನ್ನ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಮುದ್ರೆ ಅಂದ್ರೆ ಚಿನ್ ಮುದ್ರಾ ಅಥವಾ ಜ್ಞಾನ ಮುದ್ರಾ ಅಂತ ಇಲ್ಲಿ ಹೇಳ್ಬೋದು ಮಾಸ್ಟರ್. ಸಾಕ್ಷಾತ್ ಆ ಶಿವನೇ ಸಹ ಈ ಮುದ್ರೆಯಲ್ಲಿ ಕೂತು ಏಕಾಗ್ರತೆಯಿಂದ ನೆನಪಿನ ಶಕ್ತಿಗೋಸ್ಕರ, ಏಕಸಂಧಿ ಗ್ರಹಿ ಗುಣಕ್ಕೋಸ್ಕರ ಅವರು ಸ್ಥಾನದಲ್ಲಿ ಅವರು ಈ ಮುದ್ರೆಯಲ್ಲಿ ಕೂತಿರ್ತಾರೆ ಮಾಸ್ಟರ್. ಹಾಗೆಯೇ ಚುರುಕುತನ, ಉತ್ಸಾಹ, ಶಕ್ತಿ ಇವೆಲ್ಲವೂ ಬೇಕು ಮಾಸ್ಟರ್.
ಒಂದಷ್ಟು ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಹಾಗೆ ಮಾತಾಡ್ತಿರ್ತೀವಿ, ಈ ಮಗುಗೆ ಏನ್ ತಿಂದು ಬೆಳೆಸಿದ್ದೆ ನೀನು, ಇಷ್ಟೊಂದು ಚುರುಕಿದ್ದಾನೆ ಅಂತ ಹೇಳಿ ಮಾಸ್ಟರ್ಸ್. ಹಾಗಾಗಿ ಮನೆಯಲ್ಲಿ ಪೋಷಕರಾದರೂ ಮಕ್ಕಳಿದ್ದಾಗ ಒಂದು ನೆನೆ ಹಾಕಿರಂತ ಮೊಳಕೆ ಕಾಳುಗಳಾಗಿರಬಹುದು, ಬಾದಾಮಿಗಳನ್ನಾಗಿರಬಹುದು, ಡ್ರೈ ಫ್ರೂಟ್ಸ್ ಗಳಾಗಿರಬಹುದು, ಶಕ್ತಿಯುತ ಆಹಾರವನ್ನು ಅವರಿಗೆ ಕೊಡ್ತಾ ಉತ್ತಮವಾದ ಉಲ್ಲಾಸದಿಂದ ಮಗುರುಕುತನದಿಂದ ಇರ್ಲಿಕ್ಕೆ ಇವೆಲ್ಲವೂ ಸಾಧ್ಯ. ಇವೆಲ್ಲ ಬೇಕೇ ಬೇಕು ಮಾಸ್ಟರ್ಸ್. ಹಾಗಾಗಿ ಚೆನ್ನಾಗಿ ಓದಬೇಕಾದರೆ, ಚೆನ್ನಾಗಿ ಆಡಿಕೊಳ್ಳಬೇಕಾದರೆ, ಚೆನ್ನಾಗಿ ಆಡಬೇಕಾದರೆ, ಎಲ್ಲರ ಜೊತೆ ಬೆರೆತು ಜೀವಿಸಬೇಕಾದರೆ ಅವರಿಗೆ ಇವೆಲ್ಲ ತಪ್ಪದೆ ಇರಬೇಕು. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಸಹಜವಾಗಿ ಸಾಕಷ್ಟು ಉತ್ಸಾಹವೇನೋ ಇರುತ್ತದೆ, ಶಕ್ತಿ ಕೂಡ ಇರುತ್ತದೆ. ಆದರೆ ಧ್ಯಾನ ವಿದ್ಯೆಯನ್ನು ನಾವು ಅದಕ್ಕೆ ಜೊತೆ ಮಾಡಿದಾಗ ಚೆನ್ನಾಗಿ ಅಧಿಕವಾಗಿ ಅವರಿಗೆ ಉತ್ಸಾಹ ಶಕ್ತಿ ಲಭಿಸುತ್ತದೆ. ಈ ಚಿಕ್ಕ ವಯಸ್ಸಿನಲ್ಲಿ ಅತಿ ಹೆಚ್ಚು ಶಕ್ತಿವಂತರಾಗಿರ್ತಾರೆ ಮಾಸ್ಟರ್ಸ್. ಆ ಶಕ್ತಿ ಜೊತೆಗೆ ಈ ಮಹಾಶಕ್ತಿ ಅನ್ನೋದು ಇದೆಯಲ್ಲ ಮಾಸ್ಟರ್ಸ್, ಧ್ಯಾನ ಅನ್ನೋದು, ಅದನ್ನ ನಾವು ಜೊತೆ ಕೂಡಿದಾಗ ಇನ್ನು ಅದ್ಭುತವಾದ ಅವರ ಜೀವನ ಇರುತ್ತೆ ಅನ್ನೋದು ಹೇಳ್ಬಹುದು ಮಾಸ್ಟರ್ಸ್. ಹಾಗೆಯೇ ಉತ್ಸಾಹ ಶಕ್ತಿ ಲಭಿಸುತ್ತದೆ. ವಯಸ್ಸಾದವರಿಗೆ, ಶಕ್ತಿ ಇಲ್ಲದವರಿಗೆ ಈ ಧ್ಯಾನವಿದ್ಯೆ, ಶ್ವಾಸವಿದ್ಯೆ ಮಹಾಶಕ್ತಿಯನ್ನು ಕೊಡುತ್ತದೆ. ಇಲ್ಲಿ ವಯಸ್ಸಾದವರಿಗೂ ಅಂತನಹ ನನ್ನ ಕೈಲಿ ಏನು ಆಗಲ್ಲ, ಮಾಡಲ್ಲ ಅನ್ನೋದು ಯಾರಲ್ಲಿ ಒಂದು ಮನಸ್ಥಿತಿ ಬರ್ಬೋದು ಮಾಸ್ಟರ್, ಅವರಿಗೂ ಸಹ ಶಕ್ತಿ ಸಿಗಂತ ಅಂದ್ರೆ ಮಾರ್ಗ ಅಂದ್ರೆ ಈ ಧ್ಯಾನ ಅಂತ ಹೇಳ್ಬೋದು. ಆನಾಪಾನ ಸತಿ ಧ್ಯಾನ. ಸರಳವಾಗಿ ಸಹಜವಾಗಿ ನಮ್ಮ ಉಸಿರಿನ ಮೇಲೆ ಗಮನ ಇಡುವುದು ಸಹಜವಾಗಿ ನಮ್ಮ ಪತ್ರಿಜಿ ಗುರುಗಳು ನಮಗೆಲ್ಲ ಗುರುತಿಸಿದ್ದಾರೆ, ಅದನ್ನೆಲ್ಲ ಹಂಚಿದ್ದಾರೆ ಮಾಸ್ಟರ್ಸ್, ಧ್ಯಾನ ಅನ್ನೋದನ್ನ. ಹಾಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ 5 ಬೆರಳುಗಳ ಸೂತ್ರವನ್ನು ಹೇಳ್ತಿದ್ದಾರೆ ಮಾಸ್ಟರ್ಸ್. 5 ಬೆರಳುಗಳು, ನಮ್ಮ ಕೈಯಲ್ಲಿ 5 ಬೆರಳುಗಳಿವೆ, ಗೊತ್ತಿದೆ ಮಾಸ್ಟರ್ಸ್ ನಮ್ಗೆಲ್ಲರಿಗೂ. ಈಗ ಆ ಬೆರಳು ಬಗ್ಗೆ ನೋಡೋಣ ಮಾಸ್ಟರ್ಸ್. ಕಿರು ಬೆರಳು, ಎರಡನೇ ಬೆರಳು ಉಂಗುರ ಬೆರಳು, ಮಧ್ಯ ಬೆರಳು ತೋರು ಬೆರಳು, ಹೆಬ್ಬೆರಳು, ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ಲಿಟ್ಲ್ ಫಿಂಗರ್, ರಿಂಗ್ ಫಿಂಗರ್, ಮಿಡ್ಲ್ ಫಿಂಗರ್, ಇಂಡೆಕ್ಸ್ ಫಿಂಗರ್, ಥಂಬ್ ಫಿಂಗರ್. ಹೀಗೆ 5 ಬೆರಳುಗಳು ನಮಗೆ ಗೊತ್ತಿವೆ ಮಾಸ್ಟರ್ಸ್. ಆ 5 ಬೆರಳುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಂಡರೆ ವಿದ್ಯಾರ್ಥಿ ಜೀವನವು ಏನೆಂದು ನಮಗೆ ತಿಳಿಯುತ್ತದೆ. ಹಾಗೆ ನೋಡೋದಾದ್ರೆ ಈ ಕಿರು ಬೆರಳು ಎಂಬುದು ಆಟಕ್ಕೆ ಸಂಕೇತ. ಆಟ ಅಂದ್ರೆ ನಮಗೆ ನೆನಪಾಗ್ತಿರೋದು ನಾವು ಚಿಕ್ಕ ವಯಸ್ಸಿನಲ್ಲಿ ಅಂತ ಇಲ್ಲಿ ನೆನಪು ಮಾಡ್ಕೋಬಹುದು ಮಾಸ್ಟರ್ಸ್. ಇವನ್ನು ಚೆನ್ನಾಗಿ ಆಡಬೇಕು ವಿದ್ಯಾರ್ಥಿಗಳು, ಆಟದಲ್ಲಿ ಮೊದಲು. ಅದರಿಂದ ವಿವಿಧ ಆಟಗಳನ್ನು ಪ್ರತಿದಿನ ಆಡಬೇಕು ಅಂತ ಹೇಳಿದಾಗ, ಇಲ್ಲಿ ಚಿಕ್ಕ ಹುಡುಗರು ಆಟ ಅಂತ ಹೇಳಿದಾಗ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇರ್ತಾರೆ, ಚಿಕ್ಕವರಾಗಿದ್ದಾಗ ಬಟ್ಟೆ ಕೊಳಕಾಗ್ತಿತ್ತು, ಆದರೆ ಅವರ ಮನಸ್ಸನ್ನದಿದೆಯಲ್ಲ ಮಾಸ್ಟರ್ಸ್ ಶುದ್ಧವಾಗಿರ್ತಿತ್ತು. ಆದರೆ ಬೆಳೀತಾ ಬೆಳೀತಾ ದೊಡ್ಡವರಾದಾಗ ಬಟ್ಟೆಗಳು ಶುದ್ಧವಾಗಿರುತ್ತೆ, ಆದರೆ ಅವರ ಮನಸ್ಸು ಕೊಳಕಾಗಿರುತ್ತೆ ಮಾಸ್ಟರ್ಸ್. ಎಂತಹ ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್ APJ ಅಬ್ದುಲ್ ಕಲಾಂ ಅವರು. ಹಾಗೆಯೇ ವಿವಿಧ ಬಗೆಯ ಆಟಗಳನ್ನು ನಾವೆಲ್ಲ ಆಡಿಬಿಟ್ಟು ಈ ಸ್ಥಾನಕ್ಕೆ ಇಲ್ಲಿಗೆ ಬಂದಿದ್ದೇವೆ ಮಾಸ್ಟರ್ಸ್. ಚಿನ್ನಿ ದಂಡ ಆಗಿರ್ಬೋದು, ಬುಗ್ರಿ ಆಟ ಆಗಿರ್ಬೋದು, ಮರಕೋತಿ ಆಟ ಆಗಿರ್ಬೋದು, ಕೆರೆ ದಡ ಆಟ ಆಗಿರ್ಬೋದು, ಇವನ್ನೆಲ್ಲವನ್ನು ಎಷ್ಟು ಅದ್ಭುತವಾದ ಆಟ ಆಡಿಗಳು ಬಂದಿದ್ದೇವೆ ಮಾಸ್ಟರ್ಸ್. ಆ ಹುಡುಗಾಟದ ವಯಸ್ಸಿನಲ್ಲಿ ಇಂತಹ ಬಗೆಯ ಆಟಗಳನ್ನ ಆಡಿದ್ದೇವೆ. ಆಟ ಹುಡುಗಾಟವೋ ಪರಮಾತ್ಮನಾಟವೋ, ಆಟ ಹುಡುಗಾಟವೋ ಪರಮಾತ್ಮನಾಟವೋ, ಪಾಠವೋ ನಾಟವೋ ಪರಮಾತ್ಮನಾಟವೋ ಅಂತೇಳಿ ಆ ಚಿಕ್ಕ ವಯಸ್ಸಿನಲ್ಲಿ, ಹುಡುಗಾಟದ ವಯಸ್ಸಿನಲ್ಲಿ ಎಂತ ಅದ್ಭುತವಾಗಿ ಆಟ ಆಡಿದ್ದೇವೆ ಮಾಸ್ಟರ್ಸ್. ಆ ದಿನಗಳು, ಆ ಕ್ಷಣಗಳು ಮತ್ತೆ ಮರಳಿ ಬರಬಾರದೆ ಅಂತ ನಮಗೆಲ್ಲರಿಗೂ ಒಂದು ಕ್ಷಣ ಅನ್ಸಿರ್ಬಹುದು ಮಾಸ್ಟರ್ಸ್. ಚಿಕ್ಕ ವಯಸ್ಸು ಅಂದಾಗೆ ಮುಖದಲ್ಲಿ ಎಂತ ಒಂದು ಮಂದಹಾಸ ಸಿಗುತ್ತೆ ಮಾಸ್ಟರ್ಸ್, ನಮ್ಗೆ ಖುಷಿ ಸಿಗುತ್ತೆ ಮಾಸ್ಟರ್ಸ್ ನಮ್ಗೆ. ಹಾಗಾಗಿ ಜೀವನದಲ್ಲಿ ಆಟಗಳು ಎಂಬುದು ಬಹಳ ಮುಖ್ಯವಾದದ್ದು ಮಾಸ್ಟರ್ಸ್. ಅದರಿಂದ ಮೊದಲನೇ ಬೆರಳು ಕಿರು ಬೆರಳು ಎಂಬುದಕ್ಕೆ ಇಲ್ಲಿ ಸಂಕೇತ ಆಗಿದೆ ಮಾಸ್ಟರ್ಸ್. ನಾವು ಚೆನ್ನಾಗಿ ಆಡ್ಬೇಕು ಮತ್ತೆ ಆಡಿಸ್ಬೇಕು ಮಾಸ್ಟರ್ಸ್. ನಾವು ಮಕ್ಕಳ ಜೊತೆಗೆ ನಾವು ಸಹ ಮಕ್ಕಳಾಗಿ ಆಟ ಆಡ್ಬೇಕು ಮಾಸ್ಟರ್ಸ್. ಹಾಗೆ ನೋಡೋದಾದ್ರೆ ಎರಡನೇ ಬೆರಳು ಹಾಡುಗಳಿಗೆ ಎಂಬುದಕ್ಕೆ ಸಂಕೇತ ಮಾಸ್ಟರ್ಸ್. ಚಿಕ್ಕ ಹುಡುಗರು ಚೆನ್ನಾಗಿ ಆಡಬೇಕು, ಹಾಡುಗಳನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು. ಭಜನೆಗಳು, ಪ್ರಾರ್ಥನೆಗಳು, ಹಾಡುಗಳು, ಸಂಗೀತ, ಮೃದಂಗಗಳು, ಇಂತಹವೆಲ್ಲವನ್ನು ವಿವಿಧ ಹಾಡುಗಳು ಎಂಬುದು ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಅವೆಷ್ಟು ಚೆನ್ನಾಗಿ ಸಾಮೂಹಿಕ ಸ್ವಪ್ನವನ್ನು ಮೂಡಿಸ್ತಿದ್ದವು ಮಾಸ್ಟರ್ಸ್, ಅಲ್ವಾ ಮಾಸ್ಟರ್ಸ್? ಹಾಗೆ ನೋಡಿದರೆ ಎರಡನೇ ಬೆರಳು ನಾವು ಇಲ್ಲಿ ಹಾಡಿಗೆ ಅಂತ ಸಂಕೇತ ಅಂತ ತಿಳ್ಕೊಂಡ್ವಿ ಮಾಸ್ಟರ್.
ಹಾಗೆ ಚೆನ್ನಾಗಿ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ಕೊಂಡಾಗ ಅಲ್ಲಿ ಒಂದು ಮಕ್ಕಳಿಗೆ ಇಂತಿಷ್ಟು ಹಾಡುಗಳನ್ನು ಇಂತಿಷ್ಟು ವಿದ್ಯಾರ್ಥಿಗಳು ಹೇಳ್ಬೇಕು ಅಂತ ಅಲ್ಲಿ ರಾಗ ಗೊತ್ತಿರಲ್ಲ ಮಾಸ್ಟರ್ಸ್, ತಾಳ ಗೊತ್ತಿರಲ್ಲ, ಬಟ್ ನಾನು ಅಲ್ಲಿ ಭಾಗವಹಿಸ್ಬೇಕು, ಹಾಡ್ಬೇಕು ಅನ್ನೋದು ಒಂದು ಚುರುಕುತನ, ಉತ್ಸಾಹ ಅನ್ನೋದು ಇರುತ್ತಲ್ಲ ಮಾಸ್ಟರ್ಸ್. ಹಾಗಾಗಿ ಆ ಹಾಡಿನಲ್ಲೇ ಕುಂತ್ರು ನಿಂತ್ರು ಅದೇ ಧ್ಯಾನದಲ್ಲಿ ಗಮನದಲ್ಲಿ ಇರ್ತೀವಿ ಮಾಸ್ಟರ್ಸ್ ನಾವು. ಆ ಹಾಡುಗಳು ಎಷ್ಟು ಚೆನ್ನಾಗಿರ್ತಿತ್ತು ಮಾಸ್ಟರ್ಸ್. ಹಾಡು ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ, ಕುಣಿದು ತಾಳಕ್ಕೆ ಕುಣಿದು, ನಲಿದು ರಾಗಕ್ಕೆ ನಲಿದು ಅಂತ ಹೇಳ್ಬಿಟ್ಟು ನಾವು ಹಾಡುಗಳಿಗೆ ಎಷ್ಟು ಅದ್ಭುತವಾಗಿ ಎಂಜಾಯ್ ಮಾಡ್ತಿದ್ವಿ ಮಾಸ್ಟರ್ಸ್. ಆದ್ರೆ ಈಗಿನ ಮಕ್ಕಳುಗಳು ಎಲ್ಲವನ್ನು ಬಿಟ್ಟು ಮೊಬೈಲು ಟಿವಿಗೆ ನಾವೆಲ್ಲರೂ ಮಕ್ಕಳು ಹೋಗ್ಬಿಟ್ಟಿದ್ದಾರೆ ಮಾಸ್ಟರ್. ಹಾಗೆಯೇ ಇಲ್ಲಿ ನೋಡೋದಾದ್ರೆ ಚಿಕ್ಕ ಹುಡುಗರು ಚೆನ್ನಾಗಿ ಹಾಡ್ಬೇಕು, ಅದು ತುಂಬಾನೇ ಈಗಿನ ವಾತಾವರಣದಲ್ಲಿ ಸರಿಗಮಪ ಟಿವಿ ಹಾಗೆ ಎಂತ ಎಲ್ಲ ಇದೆ ಮಾಸ್ಟರ್ಸ್. ನಾವು ಹಿಂದೆ ಎಂತ ಬೆಳೆದಂತವು ಯಾವ ಇರ್ಲಿಲ್ಲ ಮಾಸ್ಟರ್ಸ್. ಹಾಡುಗಳು ಇರ್ಲಿಲ್ಲ, ಯಾವುದೇ ರೀತಿ ಆಟಗಳು ಇರ್ಲಿಲ್ಲ, ಆ ಹಾಡುಗಳು ಸಹ ಇರ್ಲಿಲ್ಲ, ಟಿವಿಗಳು ಇರ್ಲಿಲ್ಲ ಮಾಸ್ಟರ್ಸ್. ಸರಿಗಮಪ ಚಾನೆಲ್ಗಳು ಇವಾಗ ಇದಾವೆ ಮಾಸ್ಟರ್ಸ್. ಆವಾಗಿನ ಕಾಲದಲ್ಲಿ ಅವ್ಯಾವು ಇರ್ಲಿಲ್ಲ. ಚೆನ್ನಾಗಿ ಕಲಿತುಕೊಳ್ಳಬೇಕು. ಭಜನೆಗಳು, ಪ್ರಾರ್ಥನೆಗಳು, ಭಜನೆಗಳು ಅಂದಾಗ ನೆನಪಾಗುತ್ತೆ ಮಾಸ್ಟರ್. ಈಗ ಯಾವ್ದಾರ ಒಂದು ಆಂಜನೇಯನ ಕಾರ್ತಿಕ ಆಗಿರ್ಬೋದು, ಹಾಗೆ ಅನೇಕ ಇಂದಿನ ದಿನಗಳಲ್ಲಿ ನಾವು ಯಾವ್ದಾರ ಒಂದು ಯಾರಾದ್ರೂ ಒಂದು ತೀರ್ಕೊಂಡೋಗೂ ಸಹ ಭಜನೆಗಳನ್ನೆಲ್ಲ ರಾತ್ರಿ ಎಲ್ಲ ಮಾಡ್ತಿದ್ರು ಮಾಸ್ಟರ್ಸ್. ಈಗಿನ ದಿನಗಳಲ್ಲಿ ಅವೆಲ್ಲ ಕಣ್ಮರೆ ಆಗ್ಬಿಟ್ಟಿದ್ದಾವೆ ಮಾಸ್ಟರ್ಸ್. ಈಗೆಲ್ಲ ಆಂಜನೇಯನ ಕಾರ್ತಿಕದಲ್ಲಿ ನೋಡ್ತಾ ಇರುವಾಗ ಅವಾಗೆಲ್ಲ ರಾತ್ರಿ ಎಲ್ಲ ಕೂತ್ಬಿಟ್ಟು ಆ ಭಜನೆಗಳ ಮೂಲಕ ಅವರಿಗೆ ಒಂದು ಯಾವುದೇ ಒಂದು ರೇಡಿಯೋ ಇರ್ಲಿಲ್ಲ, ಟೇಪ್ ರೆಕಾರ್ಡ್ ಇರ್ಲಿಲ್ಲ ಮಾಸ್ಟರ್ಸ್. ಅವರಿಗೆ ಅವರವರೇ ಕಲ್ತ್ಕೊಂಡ್ಬಿಟ್ಟು ಹಿರಿಯರು ಎಷ್ಟು ಅದ್ಭುತವಾಗಿ ಅದು ಕಾರ್ಯವನ್ನು ನಿಭಾಯಿಸ್ತಿದ್ರು, ಹಾಡುಗಳನ್ನ ನಿಭಾಯಿಸ್ತಿದ್ರು ಮಾಸ್ಟರ್ಸ್. ಅದೇ ರೀತಿ ಇಲ್ಲಿ ಪ್ರಾರ್ಥನೆಗಳು, ಹಾಡುಗಳು, ಇಂಥವೆಲ್ಲವೂ ವಿವಿಧ ಹಾಡುಗಳು ಎಂಬುದು ವಿದ್ಯಾರ್ಥಿಗಳಿಗೆ, ಹುಡುಗರಿಗೆ ಅವೆಂತಹ ಸಾಮೂಹಿಕ ಸ್ವಪ್ನವನ್ನು ಮೂಡುತ್ತಿದ್ದವು ಮಾಸ್ಟರ್ಸ್. ಎಷ್ಟು ಕನಸು ಕಟ್ಕೊಂತಿದ್ರು ಮಾಸ್ಟರ್ಸ್ ಅವರು. ಶಾಲೆಯಲ್ಲಿ ಈ ತರ ಒಂದು ಕಾರ್ಯಕ್ರಮ ನಡೀತಿದೆ ಅಂತಂದ್ರೆ ನಾನು ಹಿಂಗ್ ಹೇಳ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳಿ ಅವರವರೆಲ್ಲ ಒಂದು ವಿವಾದ ನಡೀತಾ ಇತ್ತು, ಸಾರಿ ಕ್ಷಮೆ ಇರ್ಲಿ, ಅವರಲ್ಲೇ ಸಹ ಒಂದು ಡಿಸ್ಕಷನ್ ನಡೀತಾ ಇತ್ತು ಮಾಸ್ಟರ್ಸ್. ಎಷ್ಟು ಚೆನ್ನಾಗಿ ನಾವು ಪ್ರಿಪೇರ್ ಆಗ್ಬೇಕು, ಈ ಹಾಡನ್ನ ಈ ತರ ಹೇಳ್ಬೇಕು ಈ ವೇದಿಕೆಯಲ್ಲಿ ಅಂತ ಹೇಳಿ ಅಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ಆ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ. ಅದೇ ರೀತಿ ಮೂರನೇ ಬೆರಳು ವಿದ್ಯೆಗೆ ಸಂಕೇತ ಮಾಸ್ಟರ್ಸ್, ವಿದ್ಯೆಗೆ ಸಂಕೇತ. ಅದಲ್ಲದೆ ಮೊದಲ ಬೆರಳು ಓದು, ಎರಡನೇ ಬೆರಳು ಓದು, ಮೂರನೇ ಬೆರಳು ಓದು, ನಾಲ್ಕನೇ ಬೆರಳು ಸಹ ಓದು ಆಗ್ಬಿಟ್ಟಿದೆ ಮಾಸ್ಟರ್ಸ್. ಆದರೆ ಐದನೇ ಬೆರಳು ಮಾತ್ರ ಓದು ಅಲ್ಲ ಮಾಸ್ಟರ್ಸ್. ಆ ಐದನೇ ಬೆರಳಿನ ಬಗ್ಗೆ ಮುಂದೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಎಲ್ಲಾ ಬೆರಳುಗಳು ಓದು ಓದು ಅನ್ನೋದಾದ್ರೆ ಆ ಮಕ್ಕಳು ಹೇಗೆ ಆಗ್ತಾರೆ ಅನ್ನೋದು ಇಲ್ಲಿ ನೋಡೋಣ ಮಾಸ್ಟರ್ಸ್. ಆ ವಿದ್ಯಾರ್ಥಿಗಳು ಸರ್ವನಾಶವಾಗ್ತಾರೆ ಮಾಸ್ಟರ್ಸ್. ಮಕ್ಕಳು ಓದುವ ಯಂತ್ರಗಳಲ್ಲ. ಓದು ಎಂದರೆ ಪೂರ್ಣ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಪ್ರಧಾನ ಭಾಗ ಮಾತ್ರವಷ್ಟೇ ಮಾಸ್ಟರ್ಸ್. ಅದ್ ಬಿಟ್ಟು ನಾವೆಲ್ಲ ಈಗಿನ ಸರ್ಕಾರಿ ಶಾಲೆಯತ್ತ ಮಕ್ಕಳನ್ನ ಸೇರಿಸೋದನ್ನು ಬಿಟ್ಟು ಪ್ರೈವೇಟ್ ಶಾಲೆನತ್ತ ಈ ಮಾತನ್ನ ಹೇಳಕ್ಕೆ ನನಗೂ ಸಹ ಮುಜುಗರ ಆಗ್ತಿದೆ. ಯಾಕೆಂದ್ರೆ ನನ್ನ ಮಗಳನ್ನು ಸಹ ನಾನು 2ನೇ ತರಗತಿ ಓದ್ತಿದ್ದಾಳೆ, ನಾನು ಸಹ ಪ್ರೈವೇಟ್ ಶಾಲೆಗೆ ಹಾಕಿದ್ದೇವೆ. ಹಾಗಾಗಿ ಅಲ್ಲಿ ಲಕ್ಷಾಂತರ ಸಾವಿರಾರು ಗಂಟಲೆ ದುಡ್ಡನ್ನ ಸೇರಿಸಿರ್ತೀವಂದ್ರೆ, ಕೊಟ್ಟು ಮಗುನ ಸೇರಿಸಿರ್ತೀವಂದ್ರೆ, ಹಾಗಾಗಿ ಆಟಗಳಿಂದ ಹಾಡುಗಳಿಂದ ಎಲ್ಲವನ್ನು ಆ ಮಕ್ಕಳಿಗೆ ಬಿಟ್ಬಿಟ್ಟು ಓದು 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 ಅನ್ನೋದೇ ಆಗ್ಬಿಟ್ಟಿದೆ ಮಾಸ್ಟರ್ಸ್. ಸರ್ಕಾರಿ ಶಾಲೆಗಳಲ್ಲಿ ಎಂತೆಂತ ಓದಿದ್ದಾರೆ ಮಾಸ್ಟರ್ಸ್. ವಿಶ್ವೇಶ್ವರ ಸರ್ ಆಗಿರ್ಬೋದು, ಗಾಂಧೀಜಿಯವರು ಆಗಿರ್ಬೋದು, ಅನೇಕ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಇವರೆಲ್ಲರೂ ಪ್ರೈವೇಟ್ ಶಾಲೆಯಲ್ಲೇ ಓದಿಲ್ಲ ಮಾಸ್ಟರ್ಸ್. ಎಲ್ಲರೂ ಗೌರ್ಮೆಂಟ್ ಶಾಲೆಯಲ್ಲೇ ಓದಿರೋದು. ಅವಾಗೆಲ್ಲ ಸ್ಕಾಲರ್ಶಿಪ್ ಅನ್ನ ಕೊಟ್ಬಿಟ್ಟು, ಊಟವನ್ನ ಕೊಟ್ಬಿಟ್ಟು ವಿದ್ಯೆವನ್ನ ಕಲಿಸ್ತೀವಿ ಬರ್ರಿ ಅಂತಂದಿದ್ರು ನಾವು ಹೋಗ್ತಿದ್ವಿ. ಬಟ್ ಈಗಿನಲ್ಲಿ ಪ್ರೈವೇಟ್ ಶಾಲೆಗೆ ಲಕ್ಷ ಗಂಟ್ಲೆ ದುಡ್ಡುಗಳನ್ನ ಹಾಕಿ ಮಕ್ಕಳನ್ನ ಸೇರಿಸಿ ಅಲ್ಲಿ ಹಾಡುಗಳಿಂದ ಆಟಗಳಿಂದ ನಾವೆಲ್ಲವನ್ನು ಅವ್ರನ್ನ ದೂರ ಇಟ್ಬಿಟ್ಟು ಓದು ಅಂತೇಳಿ ಪುಸ್ತಕವನ್ನ ಕೊಟ್ಬಿಟ್ಟಿದ್ದೇವೆ ಮಾಸ್ಟರ್ಸ್. ಎಲ್ಲ ಬೆರಳುಗಳು ಓದು ಓದು ಅನ್ನೋದೇ ಆಗ್ಬಿಟ್ಟಿದೆ ಮಾಸ್ಟರ್ಸ್. ಇದು ಅವರು ಓದುವಂತ ಯಂತ್ರಗಳಲ್ಲ ಮಾಸ್ಟರ್ಸ್. ನಾವು ಪೋಷಕರಾದವರು ಇಂತಿಷ್ಟು ಸಮಯ ಅವರಿಗೆ ಮಕ್ಕಳಿಗೆ ಆಟಕ್ಕೆ, ಹಾಡುಗಳಿಗೆ ಅಂತೇಳಿ ಸೀಮಿತ ಮಾಡ್ಬಿಟ್ಟು ನಾವೇ ಒಂದು ಟೈಮ್ ಟೇಬಲ್ ಹಾಕ್ಬೇಕು ಮಾಸ್ಟರ್ಸ್. ಇಷ್ಟೊತ್ತು ಆಟ ಆಡ್ಬೇಕು, ಇಷ್ಟೊತ್ತು ಮಾಡ್ಬೇಕು. ಇಲ್ಲಂದ್ರೆ ಮೊಬೈಲ್ ಅನ್ನೋದು ಇವಾಗ ಎಲ್ಲರಿಗೂ ಸಹಜವಾಗ್ಬಿಟ್ಟಿದೆ ಮಾಸ್ಟರ್ಸ್. ಈಗ ಮೊಬೈಲ್ ಇಲ್ದಿದ್ರೆ ನಾವು ಇಂಥ ಕ್ಲಾಸ್ಗಳು ಕೇಳಕ್ ಆಗ್ತಿದ್ದಿಲ್ಲ, ಸೇರಕ್ ಆಗ್ತಿದ್ದಿಲ್ಲ. ಹಂಗಾಗಿ ಆ ಮಕ್ಕಳಿಗೂ ಅನಿವಾರ್ಯ ಇವಾಗ ಅವ್ರಿಗೂ ಇಂತಿಷ್ಟು ಟೈಮ್ ಅನ್ನೋದು ಕೊಡ್ಬೇಕು ಮಾಸ್ಟರ್. ಒಂದು 10 ನಿಮಿಷಗಳ ಕಾಲ, 5 ನಿಮಿಷಗಳ ಕಾಲ ಏನ್ ಮಾಡಕ್ಕಾಗಲ್ಲ, ಅನಿವಾರ್ಯ ಆಗಿದೆ. ಅವ್ರಿಗೂ ಸಹ ಕೊಟ್ಬಿಟ್ಟು ನಾವು ಅವರನ್ನ ಮತ್ತೆ ಓದಿನತ್ತ ಅಥವಾ ಆಟಕ್ಕೆ, ಹಾಡುಗಳಿಗೆ, ಪಾಠಗಳಿಗೆ ನಾವು ಕರೆತರಬೇಕು ಮಾಸ್ಟರ್ಸ್.
ಅವರಿಗೆ ಇಂತಿಷ್ಟು ಟೈಮ್ ಅನ್ನೋದು ಬಿಟ್ಟು ನಾವು ಅವ್ರನ್ನ ಓದಿನ ಕಡೆಗೆ ಕರ್ಕೊಂಡು ಬರಬೇಕು ಮಾಸ್ಟರ್ಸ್. ಅದರಿಂದ ಮೊದಲನೇ ಬೆರಳು ಆಟಗಳು, ಎರಡನೇ ಬೆರಳು ಹಾಡುಗಳಾದರೆ ಮೂರನೇ ಬೆರಳು ಓದುವುದು. ಚೆನ್ನಾಗಿ ಓದಬೇಕು. ದೊಡ್ಡವರು ಆಗುತ್ತಾ ಓದುವುದರಲ್ಲಿ ಪ್ರತ್ಯೇಕತೆ ಸಂಪಾದಿಸಬೇಕು. ಓದುವುದರಲ್ಲಿ ಶ್ರದ್ಧೆ ಇರಬೇಕು. ಪ್ರತ್ಯೇಕತೆ ಸಂಪಾದಿಸಬೇಕು. ಓದುವುದರಲ್ಲಿ ಶ್ರದ್ಧೆ ಇರಬೇಕು. ಬುದ್ಧಿಯು ಚೆನ್ನಾಗಿ ಉಪಯೋಗವಾಗಬೇಕು. ಹಾಡುಗಳಿಂದ ಮಾನಸಿಕ ಏಕಾಗ್ರತೆ ಹೊಂದಬೇಕು. ಆಟಗಳಲ್ಲಿ ಮನಸ್ಸಿನ ಏಕಾಗ್ರತೆ ಜೊತೆ ಇರಬೇಕು ಮಾಸ್ಟರ್ಸ್. ಅವರಿಗೆ ಶಾರೀರಿಕ ದಾರ್ಢ್ಯತೆಯೂ ಸಹ ಅವಶ್ಯಕವಾಗಿರುತ್ತೆ ಮಾಸ್ಟರ್ಸ್. ಇಲ್ಲಿ 3 ಬೆರಳುಗಳ ಬಗ್ಗೆ ನೋಡ್ಕೊಂಡ್ ಬಂದ್ವಿ. ಹಾಗೆ ಇಲ್ಲಿ ಚೆನ್ನಾಗಿ ಓದ್ಬೇಕು, ಆಟನೂ ಆಡ್ಬೇಕು, ಅಷ್ಟೇ ಚೆನ್ನಾಗಿ ಹಾಡುಗಳನ್ನು ನಾವಿಲ್ಲಿ ಕಲಿಸ್ಬೇಕು. ಅವರು ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡುವುದರಿಂದ ಶ್ರದ್ಧೆ ಬರುತ್ತೆ ಮಾಸ್ಟರ್ಸ್. ಇಲ್ಲಿ ಬುದ್ಧಿಯು ಚೆನ್ನಾಗಿ ಉಪಯೋಗವಾಗುತ್ತದೆ. ಅವರಿಗೆ ಯಾವ ರೀತಿ ಏನು ಮಾಡಿದ್ರೆ ಏನು ಯೋಚನೆಗಳು ಬಂದ್ರೆ ಅಂತಂದ್ ಹೇಳ್ಬಿಟ್ಟು ಅವರಿಗೆ ಒಂದು ಇನ್ನರ್ ಮೆಸೇಜ್ಗಳು ತಗೊಳ್ತಾ ಹೋಗ್ತಾರೆ ಮಾಸ್ಟರ್ಸ್. ಔಟರ್ ಮೆಸೇಜ್ಗಳನ್ನ ಇಲ್ಲಿ ಬಿಡ್ತಾರೆ ಮಾಸ್ಟರ್ಸ್. ಹಾಡುಗಳಿಂದ ಮಾನಸಿಕ ಏಕಾಗ್ರತೆ ಹೊಂದುತ್ತೆ ಅಂತ ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಹಾಡ್ತಾ ನಾವು ಒಂದು ಏನಂದ್ರೆ ಮಾಸ್ಟರ್ಸ್, ಇಲ್ಲಿ ಧ್ಯಾನಕ್ಕೆ ಬಂದಾಗ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿರುವಂತಹ ಚಕ್ರಗಳು ಆಕ್ಟಿವೇಶನ್ ಆಗ್ತವೆ ಮಾಸ್ಟರ್ಸ್. ಈಗ ವಿಶುದ್ಧಿ ಚಕ್ರ ಅಂದ್ರೆ ಗಂಟಲಿಗೆ ಅಂತ ಇಲ್ಲಿ ತಿಳಿದಿದ್ದೇವೆ ಮಾಸ್ಟರ್ಸ್ ನಾವು. ಅದು ಧ್ಯಾನ ಮಾಡ್ತಾ ಅದು ವಿಶುದ್ಧಿ ಚಕ್ರನ ಅನ್ನೋದು ಆಕ್ಟಿವೇಶನ್ ಆಗಿ ಇಲ್ಲಿ ಅತಿ ಹೆಚ್ಚು ನಾವು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಮಾಸ್ಟರ್ಸ್. ಹಾಗೆಯೇ 4ನೇ ಬೆರಳು ಕೆಲಸಕ್ಕೆ ಸಂಕೇತ. ಪ್ರತಿ ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕು. ಅವರು ಮನೆಯ ಕೆಲಸಗಳನ್ನು ಅವರೇ ಮಾಡಬೇಕು. ಅದರ ಜೊತೆಗೆ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಅನೇಕ ಕೆಲಸಗಳನ್ನು ಮಾಡಿ ಮತ್ತೆ ಶಾಲೆಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು. ಮನೆಯ ಕೆಲಸಗಳೆಂಬುದು ಬಹಳ ಮುಖ್ಯವಾದದ್ದು ಮಾಸ್ಟರ್ಸ್. ಅದರಿಂದ ಈ 4ನೇ ಬೆರಳು ಕೆಲಸಕ್ಕೆ ಸಂಕೇತ ಮಾಸ್ಟರ್ಸ್. ಶಾಲಾ ಕಾಲೇಜಿಗೆ ಹೋಗ್ತಿದೀವಿ ಅಂದ್ರೆ ಯಾವಾಗ್ಲೂ ಅವ್ರಿಗೆ ಓದು ಅನ್ನೋದೇ ಇರಬಹುದು ಮಾಸ್ಟರ್. ಹಿರಿಯರ ಜೊತೆಗೆ ಸಹ ಅಲ್ಲಿ ಅವರಿಗೆ ಒಂದು ಹೆಲ್ಪ್ ಮಾಡೋದಾಗಿರ್ಬೋದು. ಅವರು ಚಿಕ್ಕ ಅವರ ಕೈಲಿಗೆ ಸಾಧ್ಯವಾದಷ್ಟಂತ ಕೆಲಸ ಮಾಡೋದ್ರಿಂದ ಅವರ ಕೈಯಲ್ಲಿರುವಂತಹ ಚಕ್ರಗಳು ಸಹ ಆಕ್ಟಿವ್ ಆಗ್ತವೆ ಮಾಸ್ಟರ್ಸ್. ಹಾಗಾಗಿ ಚಿಕ್ಕ ಕೆಲಸಗಳನ್ನ ನಾವು ಮನೆಯಲ್ಲಿ ಪೋಷಕರಾದವರು ಮಗುವಿಗೆ ಹೇಳ್ತಾ ಇರ್ಬೇಕು. ಅವರು ಸಹ ಇಲ್ಲಿ ಮಾಡ್ಬೇಕು ಮಾಸ್ಟರ್ಸ್. ಮನೆ ಕೆಲಸ ಅನ್ನೋದು ಅತ್ಯಂತ ಅವಶ್ಯಕ ಮಾಸ್ಟರ್ಸ್. ಇಲ್ಲಿ 4ನೇ ಬೆರಳು ಅನ್ನೋದಾದ್ರೆ ಇಲ್ಲಿ ನಾವು ಕೆಲಸಕ್ಕೆ ಅಂತ ಹೇಳ್ಬಿಟ್ಟಿದೀವಿ ಮಾಸ್ಟರ್ಸ್. ಇಂತಿಷ್ಟು ಕೆಲಸವನ್ನ ಮುಗಿಸ್ಕೊಂಡು ಶಾಲೆಗೆ ಕಾಲೇಜಿಗೆ ಹೋಗ್ಬೇಕನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೋಬೇಕು ಮಾಸ್ಟರ್ಸ್. ನಾವು ಮನೆಯಲ್ಲಿ ಸೋಫಾ ಸೆಟ್, ಡಿನ್ನರ್ ಸೆಟ್, ಮೇಕಪ್ ಸೆಟ್, ಅದೇ ರೀತಿ ನಮಗೆ ಒಂದು ಮೈಂಡ್ ಸೆಟ್ ಇರ್ಬೇಕು ಮಾಸ್ಟರ್ಸ್. ಇಷ್ಟಿಷ್ಟು ಕೆಲಸವನ್ನ ಮುಗಿಸ್ಕೊಂಡು ಇಷ್ಟಿಷ್ಟು ಗಂಟೆಗೆ ನಾವು ಶಾಲಾ ಕಾಲೇಜ್ಗೆ ಹೋಗ್ಬೇಕಂತ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೋಬೇಕು ಮಾಸ್ಟರ್ಸ್. ಅದೇ 5ನೇ ಬೆರಳು ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಧ್ಯಾನ ಎಂಬುದಕ್ಕೆ ಸಂಕೇತ. ಪ್ರತಿ ದಿವಸ ಆಟಗಳು, ಹಾಡುಗಳು, ಓದುಗಳು, ಕೆಲಸಗಳು ಇದ್ದಂತೆ ಪ್ರತಿದಿನ ಧ್ಯಾನ ಇರಬೇಕು ಮಾಸ್ಟರ್ಸ್. ಧ್ಯಾನ ಎಂಬುದು ಇಲ್ಲದಿದ್ದರೆ ಯಾವ ದಿನ ಕೂಡ ಪೂರ್ತಿ ಆಗೋದಿಲ್ಲ ಮಾಸ್ಟರ್ಸ್. ಯಾರಿಗೆ ಆಗಲಿ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಧ್ಯಾನ ಅನ್ನೋದು ಅತಿ ಹೆಚ್ಚು ಮುಖ್ಯವಾಗಿ ಬೇಕೇ ಬೇಕು ಮಾಸ್ಟರ್ಸ್. ಒಂದು ನಿಮಿಷ ಮಾಸ್ಟರ್ಸ್. ಧ್ಯಾನವನ್ನು ಯಾರೇ ಕಲ್ತ್ಕೊಂಡಿದ್ರು ಮಾಸ್ಟರ್ಸ್, ಇದನ್ನ ನಾವು ಹಂಚಬೇಕು ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ, ವಿದ್ಯಾರ್ಥಿಗಳಿಗೆ ಅಂತಲ್ಲ ಮಾಸ್ಟರ್ಸ್, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಹಂಚಬೇಕು ನಾವು ಧ್ಯಾನ ಎಂಬುದನ್ನು. ಹಾಗಾಗಿ ನಾವು ನಿಂತ ನೀರಾಗಬಾರ್ದು ಮಾಸ್ಟರ್ಸ್. ಹರಿಯುವ ನೀರಾಗಿ ಎಲ್ಲರಿಗೂ ಜ್ಞಾನವನ್ನು ನಾವು ತಿಳಿದಿರೋ ಮಟ್ಟಿಗೆ ಹಂಚಬೇಕು ಮಾಸ್ಟರ್ಸ್. ಧ್ಯಾನ ಹೆಚ್ಚು ಸಾಧನೆ ಮಾಡ್ತಾ ಹೋದಾಗೆ ಇನ್ನರ್ ಮೆಸೇಜ್ಗಳು ಬರ್ತಾ ಹೋಗ್ತವೆ. ಆಗ ನಾವು ಔಟರ್ ಮೆಸೇಜ್ಗಳನ್ನ ಬಿಡ್ಬೋದು ಮಾಸ್ಟರ್ಸ್. 5 ಬೆರಳಿನ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿತಾ ಹೋದ್ವಿ ಮಾಸ್ಟರ್ಸ್. ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಂತ ಮಹಾವತಾರ ಫೌಂಡೇಶನ್ ರಂಗನಾಥ್ ಗುರೂಜಿಗಳಿಗೆ ಅನಂತ ಪ್ರಣಾಮಗಳನ್ನು ತಿಳಿಸುತ್ತಾ ಇಲ್ಲಿಗೆ ನನ್ನ ಜ್ಞಾನ ಹಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಧನ್ಯವಾದಗಳು ಮಾಸ್ಟರ್ಸ್. ವಾವ್,
ಸೂಪರ್ ಮೇಡಮ್. ಸಾರಿ, Audible ಇದೆಯಾ? ಇರ್ಲಿ, ಮಗ ಎದ್ಬಿಟ್ಟಿದ್ದಾನೆ, ಟೈಮ್ ಆಗಿದೆ. ಮೇಡಮ್ ಇವತ್ತು ನಿಮ್ ಕ್ಲಾಸು ನಿಜವಾಗ್ಲೂ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅತ್ತೆ ಇದಾರೆ ಇಲ್ಲ ಅಮ್ಮನೇ ಗೊತ್ತಾಗ್ತಾ ಇಲ್ಲ. ಇದಾರೆ ಮ್ಯಾಮ್. ಅತ್ತೆ, ಎಸ್ ಮ್ಯಾಮ್, ಅತ್ತೆ. ಸಾರಿ ಅತ್ತೆ ಅನ್ಬಾರ್ದು ಅಮ್ಮ. ಅಮ್ಮ, ನಾನು ಅಮ್ಮನೇ ಅಂತನ್ನೋದು. ಈ ಜಂಜಾಟದಲ್ಲಿಯೂ ಕೂಡ ನಿಮ್ ಕ್ಲಾಸ್ ಹೇಗಿತ್ತು ಅಂತಂದ್ರೆ ಆಕ್ಚುಲಿ ಮೇಡಮ್ ಫಸ್ಟ್ ಕ್ಲಾಸ್ ಇದು ಕೇಳ್ಬೋದಾ? ಎಸ್ ಮ್ಯಾಮ್, ಖಂಡಿತ ಫಸ್ಟ್ ಟೈಮ್ ಅನುಭವ ಹಂಚಿಕೆ ಫಸ್ಟ್ ಕ್ಲಾಸ್ ಮ್ಯಾಮ್. ನನಗೆ ಅವಕಾಶ ಮಾಡಿಕೊಡಿದ್ದಾರೆ ರಂಗನಾಥ್ ಗುರುಜಿಗರಿಗೆ. ಎಷ್ಟು ಗ್ರಾಟಿಟ್ಯೂಡ್ ಹೇಳಿದ್ರು ತುಂಬಾ ಕಡಿಮೆ ನನಗೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್ ಸರ್ಗೆ. ಫಸ್ಟ್ ಕ್ಲಾಸ್ ಆದ್ರೂ ಸಹ ತುಂಬಾ ಅನುಭವ ಉಳ್ಳಂತಹ ಒಂದು ಕ್ಲಾಸ್ ನೀವು ಕೊಟ್ಟಿದ್ದೀರಾ. ನೋಡೋದಕ್ಕೆ ಕೇಳೋದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್. ಎಷ್ಟು ಹೊಗಳಿದ್ರು ಸಾಲದು ನಿಮ್ ಕ್ಲಾಸ್ ಅನ್ನ ಇವತ್ತು ಹೇಳಿದ್ರಿ. ಪತ್ರಿಜಿ ಅವರ ವಾಣಿಯಿಂದ ನೀವು ಶುರು ಮಾಡಿದ್ರಿ. ಶ್ವಾಸದ ಬಗ್ಗೆ ತಿಳಿಯುವುದು. ಶ್ವಾಸ, ಈಗ ನಾವು ಏನು ಈ ಧ್ಯಾನಕ್ಕೆ ಬಂದಿದ್ದೀವಿ ಮೇನ್ ಆಗಿ ಶ್ವಾಸನೆ. ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಅದೇ, ಎಲ್ಲಾ ಆರೋಗ್ಯನೂ ಅದೇ ಅಂತ ಹೇಳಿದ್ರು. ಹಾಗೆ ಧ್ಯಾನ ಕಸ್ತೂರಿ ಬುಕ್ ಪ್ರತಿಯೊಬ್ರುನು ಅದನ್ನು ಓದ್ಬೇಕು, ಪ್ರತಿಯೊಂದು ಮನೇಲೂ ಇಟ್ಕೋಬೇಕು ಅನ್ನೋದು ಹೇಳಿದ್ರಿ. ಹಾಗೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ, ಚಿಕ್ಕ ವಯಸ್ಸಿನಿಂದ ಹಿಡಿದು ತುಂಬಾ ಏಜ್ ಆಗಿರೋರ್ಗುನು ಕೂಡ ಅವರೆಲ್ಲಾನು ಕಲಿತಾ ಇದೀವಿ. ಪ್ರತಿಯೊಂದನ್ನು ಪ್ರತಿಯೊಬ್ಬರಿಂದ ಕಲಿತಾ ಇದೀವಿ ಅನ್ನೋಂತಹ ವಿಚಾರ. ಹಾಗೆ ಗೌರ್ಮೆಂಟ್ ಸ್ಕೂಲು ಅಂತ ಹೇಳಿದ್ರಿ. ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ನನ್ ಮಕ್ಳುನು ಕೂಡ ನೀವ್ ಹೇಳಿದ್ರಿ ನನ್ಗೆ ಏನೋ ಶೇಮ್ ಆಗ್ತಾ ಇದೆ ಅಂತ, ಹಂಗ ಅನ್ಕೋಬೇಡಿ. ನಾನು ಕೂಡ ಕೆಲವ್ರು ಏನು ಅಂತಂದ್ರೆ ನನ್ ಮಕ್ಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಅಂತ ಅವರು ಒಂಥರ ಫೀಲ್ ಮಾಡ್ತಾರೆ. ಬಟ್ ಅದು ಇಲ್ಲ ಮ್ಯಾಮ್, ಇದು ನನ್ ಮಗಳನ್ನ ಮುಜುಗರ ಆಗ್ತಿದೆ ಅಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ಹಾಕಿದೀನಿ ಅಂತ ಹೇಳಿದ್ದು ಮ್ಯಾಮ್. ಇಲ್ಲ ಅದನ್ನೇ ಹೇಳಿದ, ಅದನ್ನು ನಾನೇ ಹೇಳ್ದೆ ಮೇಡಮ್. ಇಲ್ಲ ನಾವು ಕೂಡ ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ತಾ ಇದೀವಿ. ಅದನ್ನ ಹೇಳೋದಕ್ಕೆ ಕೆಲವರು ಮುಜುಗರ ಪಡ್ತಾರೆ. ಮುಜುಗರ ಪಡುವಂತದ್ದೇನಿಲ್ಲ. ಯಾಕೆಂದ್ರೆ ಎಷ್ಟೋ ಕವಿಗಳು, ಮೇಧಾವಿಗಳು ಎಲ್ರು ಕೂಡ ಅವರೆಲ್ಲ ಸಾಧನೆ ಮಾಡಿರೋದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ್ದನ್ನು ಮೇಲೆ ಕೀಳು ಅಂತ ಇಲ್ಲಿ ಬರೋದಿಲ್ಲ. ಬಟ್ ಆದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋಂತ ಮಕ್ಕಳು ಒಳ್ಳೆ ಸಂಸ್ಕಾರಯುತ ಮಕ್ಕಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ತುಂಬಾ ವಿಚಾರಗಳನ್ನ ಇವತ್ತು ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು. ಹಾಯ್ ಪುಟ್ಟ. ನಿಜಕ್ಕೂ ಪುಟ್ಟ ಭಾಗ್ಯಶಾಲಿ. ಈ ತರ ತಾಯಿನ ನೀವು ಪಡೆದಿರೋದಿಕ್ಕೆ ಎಷ್ಟೆಲ್ಲ ಸಂಸ್ಕಾರ. ಸರ್ ಒಂದ್ 6:30 ಕೊಡ್ತಾರೆ. ಅಟ್ಲೀಸ್ಟ್ ನಾನು ಮಾಸ್ಟರ್ಸ್ ಗೆ ಒಂದ್ ವಾರದಿಂದ ಪ್ರಿಪೇರ್ ಆಗಿದ್ದೆ. ಮಾಸ್ಟರ್ಸ್ ಪ್ಲೀಸ್ ಕಾಪಾಡ್ಬೇಕು ನೀನು, ನನ್ ಮಗ 7:30 ತರಗ ಮಲಗ್ಬೇಕು ಅಂತ. ಹೌದು ಮೇಡಮ್, ಎಲ್ಲ ನೇಚರ್. ನಮ್ಮ ಧ್ಯಾನನೇ ಹಾಗೆ, ಎಲ್ಲ ನೇಚರ್. ನಾವ್ ಏನ್ ಅನ್ಕೋತೀವೋ ಅದನ್ನೆಲ್ಲ ಕೊಡ್ತಾ ಇರುತ್ತೆ ಅಂತ ಹೇಳ್ತಾ, ಓಕೆ ನಾನೊಬ್ಳೆ ಖುಷಿ ಪಟ್ರೆ ಸಾಲದು, ಮಾಸ್ಟರ್ಸ್ ಎಲ್ಲ ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಕ್ಲಾಸ್ ಅನ್ನು ಕೇಳಿ ಅನಿಸಿಕೆ ಕೊಡೋದಕ್ಕೆ. ಮೊದಲನೇದಾಗಿ ಮಲ್ಲಪ್ಪ ನಾಯ್ಕ ಸರ್ ಅವರು. ಎಸ್ ಸರ್, ಮಾತನಾಡಿ. ಎಲ್ಲಾ ಆತ್ಮೀಯ ಧ್ಯಾನ ಬಂಧುಗಳಿಗೆ ನನ್ನ ಅನಂತ ನಮನಗಳು. ಹಾಗೆ ಖಂಡಿತ ಅಶ್ವಿನಿ ಮೇಡಮ್ ಹೇಳಿದಾಗೆ ಒಬ್ಬ ಗೃಹಿಣಿಯಾಗಿ ಮನೆಯ ಎಲ್ಲ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಚಿಕ್ಕ ಮಗು ಇಟ್ಕೊಂಡು ಅತ್ತೆ ಮಾವರು ಇದ್ದಾರೆ ಮನೆಯಲ್ಲಿ, ಅದೆಲ್ಲವನ್ನು ಸಂಭಾಳಿಸ್ಕೊಂಡು ನಾನು ಕೂಡ ಒಂದು ಪುಸ್ತಕವನ್ನ, ಗುರೂಜಿ ಅವರ ಒಂದು ಪುಸ್ತಕವನ್ನ ಅಧ್ಯಯನ ಮಾಡಿ ನನ್ನ ಆ ಜ್ಞಾನವನ್ನ ಪ್ರಸಾರಣ ಮಾಡಬೇಕು ಅಂತ ಅವ್ರು ಮೊದಲು ಈ ಒಂದು ಹೆಜ್ಜೆಯನ್ನು ಇಟ್ಟಿದಾರಲ್ಲ ಮೇಡಮ್, ಅದಕ್ಕೆ ನನ್ನ ಅನಂತ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅವ್ರಿಗೆ. ಖಂಡಿತ ಕೂಡ ನಿಜಕ್ಕೂ ಎಲ್ಲಾ ಗೃಹಿಣಿಯರು ಈ ತರದ ಒಂದು ಕೆಲಸ ಕಾರ್ಯಗಳಲ್ಲಿ ಇಂಥ ಒಂದು ಮಹಾನ್ ಕಾರ್ಯದಲ್ಲಿ ಭಾಗವಹಿಸ್ಬೇಕು ಅಂತ ನಾನಾದ್ರೂ ಆಶಿಸ್ತಾ, ಅವರು ಇವತ್ತೇನು ಸ್ವಾಧ್ಯಯನ ಒಂದು ಅನುಭವ ಹಂಚಿಕೆಯಲ್ಲಿ ಶ್ವಾಸ ವಿಜ್ಞಾನ ಜ್ಯೋತಿ ಎಂಬ ಪುಸ್ತಕವನ್ನ ಆಯ್ಕೆ ಮಾಡಿಕೊಂಡು ನಿಜಕ್ಕೂ ತುಂಬಾ ಚೆನ್ನಾಗಿ ವಿಷಯವನ್ನ ಮನನ ಮಾಡಿದ್ದಾರೆ. ಗುರುವಿನ ಮಾರ್ಗದರ್ಶನದಲ್ಲಿ ಧ್ಯಾನ ಮತ್ತು ಸ್ವ ಅಧ್ಯಯನ ಮಾಡಬೇಕು, ಇದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ಹಾಗಾಗಿ ಎಲ್ಲಾ ಧ್ಯಾನಿಗಳು ಪುಸ್ತಕವನ್ನು ಸಂಗ್ರಹಿಸಿ ಓದುವ ಮೂಲಕ ಜ್ಞಾನವನ್ನ ಹೆಚ್ಚಿಸಿಕೊಂಡು, ಜೊತೆಗೆ ತಾವು ಪಡೆದ ಜ್ಞಾನವನ್ನ ನಮ್ಮ ಸುತ್ತಲಿನ ಪರಿಸರದಲ್ಲಿರ್ತಕ್ಕಂಥ ಶಾಲಾ ಕಾಲೇಜು ಇರಬಹುದು, ಮನೆಗಳಿರ್ಬಹುದು, ಮಾರ್ಕೆಟ್, ಯಾವುದೇ ಇಂಥ ಜಾಗ ಅಂತ ಏನಿಲ್ಲ, ಎಲ್ಲಾ ಭಾಗದಲ್ಲೂ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲೂ ಕೂಡ ನಾವು ಪಡೆದಿರ್ತಕ್ಕಂಥ ಜ್ಞಾನವನ್ನ ಪ್ರಸಾರ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಜ್ಞಾನ ನಿಂತ ನೀರಾಗದೆ ಹರಿಯುವ ನದಿ ಆಗಬೇಕು ಅಂತ ಹೇಳಿದ್ರು. ಹಾಗೆಯೇ
ಗುರೂಜಿ ಅವರು ಹೇಳಿರ್ತಕ್ಕಂಥ ನಮ್ಮ 5 ಬೆರಳುಗಳ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟರು. ಹಾಡು, ಆಟ, ಹಾಡು, ಓದು, ಕೆಲಸ ಮತ್ತು ಧ್ಯಾನದ ಸಂಕೇತಗಳು ಇವು 5 ಬೆರಳು. ಹಾಗಾಗಿ ನಿಜಕ್ಕೂ ತುಂಬಾ ಚೆನ್ನಾಗಿ ಅವು ಮೂಡ್ ಬಂತು ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ ಅಶ್ವಿನ್ ಮೇಡಮ್. ಹೀಗೆ ಅವ್ರು ಹೀಗೇನೆ ಮುಂದುವರಿಲಿ, ಹಿಂದ್ ಬೀಳೋದ್ ಬೇಡ. ಇನ್ನೂ ಅವ್ರು ಪಡೆದ ಜ್ಞಾನವನ್ನ ನಮಗೆಲ್ಲ ಹಂಚಬೇಕು ಅಂತ ನಾನು ಕೂಡ ಆಶಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅವಕಾಶಕ್ಕಾಗಿ. ಓಕೆ, ಧನ್ಯವಾದಗಳು ಸರ್. ಗೀತಾ ಮೇಡಮ್ ಅವರ ಜ್ಞಾನ ಕೇಳಿ ಮತ್ತೊಮ್ಮೆ ಅವರಲ್ಲಿ ಎಷ್ಟು ಜ್ಞಾನ ಇದೆ ಅದನ್ನ ನಾವು ತಗೊಳ್ಳೋಣ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ವಾಣಿ ಮೇಡಮ್. ನಮಸ್ತೆ ಮೇಡಮ್. ಮೊದಲು ನಿಮ್ಮ ಬಗ್ಗೆ ಹೇಳ್ಬೇಕು ಅಂದ್ರೆ, ಕೇಳಿಸ್ತಿದೆಯಲ್ಲ ಮೇಡಮ್? ಎಸ್ ಮೇಡಮ್. ಆಲ್ ರೌಂಡರ್ ನೀವು. ಥ್ಯಾಂಕ್ ಯು ಮೇಡಮ್. ಇಲ್ಲ ಹಾಗೇನಿಲ್ಲ ಮೇಡಮ್, ಇಲ್ಲ ನೀವೆಲ್ಲರೂ ಆಲ್ ರೌಂಡರ್, ನಂದೇನು ಇಲ್ಲ ಮೇಡಮ್. ಖಂಡಿತ ನಮ್ದೇನಿಲ್ಲ. ಯಾವುದೇ ಕೆಲಸ ಕೊಟ್ಟರು ಸಮರ್ಥವಾಗಿ ಅದನ್ನ ಅಂತಹ ಬಿಜಿ ಶೆಡ್ಯೂಲ್ ನಡುವೆ ನಮಗ್ ಗೊತ್ತು ಲೇಡೀಸ್ ಸಮಸ್ಯೆಗಳೇನು ಅಂತ, ಅಂತದ್ರಲ್ಲೂ ನಿಭಾಯಿಸ್ತಾ ಇದ್ದೀರಾ ಅಂದ್ರೆ ಗ್ರೇಟ್ ಮೇಡಮ್. ಕೀಪ್ ಇಟ್ ಅಪ್. ಹಿಂಗೆ ಮುಂದುವರಿಸ್ತಾ ಹೋಗೋಣ ಎಲ್ರು ಸೇರಿ. ಆ ನಂತರ ಗೀತಾ ಮೇಡಮ್ ಕ್ಲಾಸು ಕೂಡ ಒಂದು ಒಳ್ಳೆ ವಿಚಾರ ಆಗಿತ್ತು. ಮೊದಲ ಕ್ಲಾಸ್ ಆದ್ರೂ ಕೂಡ ಅವ್ರದ್ದು ಹಾಗ ಅನ್ನಿಸ್ಲಿಲ್ಲ. ಪ್ರಾರಂಭದಲ್ಲಿ ನಾನು ಅನ್ಕೋತಾ ಇದ್ದೆ ಫುಲ್ ಓದ್ತಾ ಇದಾರೇನೋ ಅಂತ. ಆಮೇಲೆ ಅವರು ಉದಾಹರಣೆಗಳಿಗೆ ಬಂದ್ರು, ತುಂಬಾ ಚೆನ್ನಾಗ್ ಆಯ್ತದು. ಆಮೇಲೆ ಗೌರ್ಮೆಂಟ್ ಶಾಲೆ ಬಗ್ಗೆ ಹೇಳಿದ್ರೆ, ನಾನು ಪ್ರೈವೇಟ್ ಸ್ಕೂಲಿನ ಮೆಟ್ಲೆ ಹತ್ತಿಲ್ಲ ಮೇಡಮ್. ಪೂರ್ಣ ನನ್ನೆಲ್ಲಾ ವಿದ್ಯಾಭ್ಯಾಸ ಕೂಡ ಗೌರ್ಮೆಂಟ್ ಸ್ಕೂಲು, ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಮುಗಿಸಿ ನಾನಿವತ್ತು ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಪಡೆಯೋ ಹಂತಕ್ಕೆ ಹೋಗಿದ್ದೀನಿ ಅಂದ್ರೆ ಅದಕ್ಕೆ ಯಾವ ಮುಜುಗರನು ಬೇಕಿಲ್ಲ ಮೇಡಮ್. ನಾವು ನೋಡಿದ್ದಂತೂ ಹೋಬ್ಳಿ ಕಾಲೇಜೇ ಹೈಯೆಸ್ಟ್. ಅಂತದ್ರಲ್ಲಿ ಬರ್ತೀವಿ ಅಂದ್ರೆ ಅಲ್ಲಿ ಎಲ್ಲ ಇರುತ್ತೆ. ಅಲ್ಲಿ ಬದುಕಿದವರು ಎಲ್ಲ ಕಡೆ ಬದುಕ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು IAS, KAS ಈ ತರ ಎಲ್ರು ಮಕ್ಕಳು ಮಾಡಿದ್ದಾರೆ. ಅದರಿಂದ ನಾವು ಧೈರ್ಯವಾಗಿ ಅಲ್ಲಿ ಸೇರಿಸ್ಬಹುದು. ಮತ್ತು ಈಗಿನ ಪ್ರಪಂಚದಲ್ಲಿ ಮಕ್ಕಳು ಹೇಗ್ ಬದುಕ್ಬೇಕು ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಡು, ಆಟ, ಡ್ಯಾನ್ಸು, ಹೇಗೆ ನೇಚರ್ ಅಲ್ಲಿ ಬದುಕಿದ ಮಕ್ಕಳು ಯಾವತ್ತು ಕೊಳೆಯಲ್ಲ, ಬೆಳೀತವೆ ಅನ್ನೋದಕ್ಕೆ ಸಾಕ್ಷಿ ತುಂಬಾ ಇದಾವೆ. ಮೇಡಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಒನ್ಸ್ ಅಗೇನ್ ಇಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ವಿಸ್ತಾರವಾಗಿ ನೀವು ಹೇಳಿದ್ರಿ. ತುಂಬಾ ಅರ್ಥ ಮಾಡ್ಕೊಳ್ಳುವಂತಹ ಮಾತುಗಳು ನಿಮ್ಮಿಂದ ಬಂತು ಅಂತ ಹೇಳ್ತಾ, ನಂದಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಇಂದಿನ ಪ್ರಥಮ ಧ್ಯಾನದ ಸ್ವಾಧ್ಯಾಯ ಇದ್ರು ಕೂಡ ಅವ್ರದ್ದು ತುಂಬಾ ಚೆನ್ನಾಗಿ ಕ್ಲಾಸ್ ಅನ್ನು ಹೇಳ್ಕೊಟ್ರು. ನಂತರ 5 ಬೆರಳುಗಳಲ್ಲಿ ನಾವು ಈಗ ತಿಳಿದಿದ್ದ ಮಾಹಿತಿ ಬೇರೆ ಇತ್ತು. ಇವತ್ತಿಂದ 5 ಬೆರಳುಗಳದ್ದು ಅವ್ರ ಧ್ಯಾನ ಹೇಳಿದಲ್ಲ, ಅವು ಓದೋದು ಮತ್ತೆ ಹಾಡೋದು, ಕೆಲಸ, ನಂತರ ಧ್ಯಾನ ಅಂತ ಹೇಳಿದ್ರು. ನಾವ್ ಈಗಾಗ್ಲೇ 5 ಬೆರಳು 5 ತತ್ವಗಳನ್ನ ತಿಳಿದುಕೊಂಡಿದ್ವಿ. ಹೊಸದಾಗಿ ಅವರು ಹೇಳಿದ್ರು. ನಂತರ ಅದೇ ಈಗ ವಾಣಿ ಮೇಡಮ್ ತಾವೆಲ್ಲ ಚರ್ಚೆ ಮಾಡ್ದಂಗೆ ಸರ್ಕಾರಿ ಶಾಲೆಗಳಂದ್ರೆ, ಈಗ ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಕಲ್ತವ್ರು. ಆದ್ರೂ ಸರ್ಕಾರಿ ಶಾಲೆಯಲ್ಲಿ ಈಗ ಮೊದ್ಲೇ ಏನು ಫೆಸಿಲಿಟಿ ಇದ್ದಿದ್ದಿಲ್ಲ, ಈಗಂತೂ ತುಂಬಾ ಫೆಸಿಲಿಟಿ ಸರ್ಕಾರಿ ಶಾಲೆಯಲ್ಲೂ ಕೊಟ್ಟಿದ್ದಾರೆ. ಕಂಪ್ಯೂಟರ್ಗಳು ಬಂದಿದೆ. ಆದ್ರೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲ್ತು ಈಗ ತಾಲೂಕ್ ಮಟ್ಟದ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಅದರಲ್ಲಿ ಅವಾಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದನ್ನ ನಾನು ಒಪ್ಕೋತೇನೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಏನು ಅದಕ್ಕೇನು ಹಿಂಜರಿಕೆ ಬೇಡ. ಯಾಕಂದ್ರೆ ಈಗ ಅದು ಏನು ಪ್ರೈವೇಟ್ ಸ್ಕೂಲು ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಕಾಂಪಿಟೇಷನ್ ಹೆಚ್ಚಾಗಿದೆ. ಮತ್ತೆ ಪಾಲಕರು ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಕೋತೇನೆ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಪಕ್ಕದಲ್ಲಿ ಇದ್ರು ಕೂಡ ದೂರ ಇರುವಂತ ನಾವು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿ ಅಷ್ಟೊಂದು ವೆಚ್ಚ ಮಾಡೋದಕ್ಕಿಂತ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಇದಾವೆ. ಅವ್ನ ನಾವು ನೋಡ್ಬೋದು. ಅದಕ್ಕೇನು ಮುಜುಗರ ಪಡುವಂತ ವಿಷಯ ಅಲ್ಲ. ನಂತರ ಇನ್ನು ಮೇಡಮ್ ಅವ್ರದ್ದು ಫಸ್ಟ್ ಇದಾದ್ರೂ ಕೂಡ ಚೆನ್ನಾಗಿ ಹೇಳಿದ್ರು. ನೀನು ಕೂಡ ಅಶ್ವಿನಿ ಚೆನ್ನಾಗಿ ಗುರೂಜಿಯವರ ಅನುಪಸ್ಥಿತಿಯಲ್ಲಿ ಎಲ್ಲರಿಗೂ ಕೂಡ ಇಬ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಕ್ಲಾಸ್ ನಡೆಸೋದು. ಎಸ್ ಮೇಡಮ್, ಮಾತಾಡಿ. ಓಕೆ, ಕಂಗ್ರಾಚುಲೇಷನ್ ಇಬ್ರಿಗೂ. ಅವ್ರಿಗೆ ಬೇಕಾದ ಚಮಚ ಹಾಕ್ಬಿಟ್ಟು ತಿರ್ಗಿಟ್ರ ಆಯ್ತಾಳ. ಉಪ್ಪು ಹಾಕ್ಲು ಅಂತ ನೀವು ಅನ್ಮ್ಯೂಟ್ ಮಾಡಿ. ಯಾರ್ದು ಮುಗಿತಲ್ಲ, ನೀವು ಮ್ಯೂಟ್ ಮಾಡ್ಬಿಡಿ.
ಮೆಣಸಿನಕಾಯಿ ಹಾಕಿದ್ದೆ. ಓಕೆ ಮೇಡಮ್, ತೂರುಪ್ಪು. ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ, ನಾಗರತ್ನಮ್ಮ ಮೇಡಮ್. ಎಸ್ ಮೇಡಮ್, ಸಮಯ ಆಗ್ತಾ ಇದೆ, ದಯವಿಟ್ಟು ಒಂದೊಂದು ನಿಮಿಷದಲ್ಲಿ ಮಾಸ್ಟರ್ಸ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಅರ್ಧ ಲೋಟ ನೀರು. ಅನ್ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ಹಾ ಮೇಡಮ್, ನಮಸ್ತೆ ನಮಸ್ತೆ. ರಂಗನಾಥ್ ಗುರೂಜಿ ಒಬ್ರು ಮನೆ ಯಜಮಾನ್ರು ಇದ್ದಂಗೆ. ಆ ಯಜಮಾನ್ರು ಇಲ್ಲದೆ ಇದ್ರು ನಾನು ನಿಭಾಯಿಸಬಲ್ಲೆ ಅಂತ ಅಂದ್ಬಿಟ್ಟು ನೀವು ಅವರ ಒಂದು ಸ್ಥಾನವನ್ನ ನೀವು ತುಂಬಿಸ್ತಾ ಇದ್ದೀರಾ. ಅವ್ರಿಲ್ಲ ಅಂದ್ರೂ ಅವರು ಬೇರೆ ಬೇರೆ ಕಾರಣಗಳಿಂದ ಅನುಪಸ್ಥಿತಿ ಇದ್ದಾಗ್ಲೂ ನಾವು ನಿಭಾಯಿಸಬಹುದು ಅಂತ ತೋರ್ಸ್ಕೊಡ್ತಾ ಇದ್ದೀರಾ. ಅವ್ರು ತುಂಬಾ ಸಂತೋಷ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಜೊತೆಗೆ ಮೇಡಮ್ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ನಾವು ಅದೇ ತರ ಮಾಡ್ಬೇಕು. ನಾವು ಚಿಕ್ಕದ್ರಲ್ಲಿ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಲ್ಲ, ಅದನ್ನೆಲ್ಲ ನೆನೆಸ್ಕೊಟ್ಟು ಅವರು ಅದನ್ನ ತುಂಬಾ ನಾವು ಸ್ಮರಣ ಮಾಡ್ಕೋಬೇಕು. ನಮಸ್ತೆ ಮೇಡಮ್. ನೀವು ನಿಮ್ಮ ಒಂದು ಕಲೆಗೆ ನಾವು ತುಂಬಾ ಸಲಾಂ. ಆಯ್ತು ಮೇಡಮ್, ನಮಸ್ತೆ. ರಂಗನಾಥ್ ಗುರೂಜಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಈ ತರ ಮೆಂಬರ್ಸ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದಾರಲ್ಲ ಅವರು, ಅದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಮಹಾವತಾರ್ ಒಂದು ದೊಡ್ಡ ವೇದಿಕೆ, ಅದರಲ್ಲಿ ಎಲ್ರು ಕೂಡ ಅದು ಎಷ್ಟು ರೀತಿ ಇದೆ ಅದೇ ರೀತಿಲಿ ನಾವು ಉನ್ನತ ಮಟ್ಟಕ್ಕೆ ಇರ್ಬೇಕು. ಎಲ್ಲಾ ರೀತಿಲೂ ನಾವು ಗುರೂಜಿ ಇಲ್ಲ ಅಂತ ಅವರ ಉಪಸ್ಥಿತಿಲೂ ಕೂಡ ಅದೇ ರೀತಿ ಒಂದು ಪಾಠ ಪ್ರವಚನಗಳು ಏನೇ ಆಗಿರ್ಬೋದು, ಕ್ಲಾಸ್ ತುಂಬಾ ಅದ್ಭುತವಾಗಿ ನಡಿಲೇಬೇಕು ಅನ್ನೋವಂಥದ್ದು ಅವರ ಸಂಕಲ್ಪ. ಹಾಗಾಗಿ ಮೇಡಮ್, ನಮ್ಗೆ ಎಲ್ಲೇ ಒಂದು ಸ್ವಲ್ಪ ಸ್ಲೋ ಆದ್ರೂನು ಗುರುಗಳು ಆ ಶಕ್ತಿ ತುಂಬಿಡ್ತಾರೆ. ಹಾಗಾಗಿ ಯಾವುದೇ ಹಿಂಜರಿಕೆಗಳು ನಮ್ಗೆ ಬರೋದಿಲ್ಲ ಅಂತ ಹೇಳ್ತಾ, ಉಮಾ ಕುಲಕರ್ಣಿ ಮೇಡಮ್ ಮಾತನಾಡಿ. ಎಸ್ ಮೇಡಮ್, ಅನ್ಮ್ಯೂಟ್ ಆಗಿದೆ. ಧನ್ಯವಾದ ಮೇಡಮ್, ಧನ್ಯವಾದ. ರಂಗನಾಥ್ ಗುರುಜಿಯವರಿಗೂ ಹಾಗೂ ನಾಗರಾಜ್ ಗುರುಗಳಿಗೂ ಅನಂತ ಕೋಟಿ ಧನ್ಯವಾದಗಳು. ಇಂದಿನ ಕ್ಲಾಸು 330 ದಿನಗಳ ಕ್ಲಾಸು, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕ್ಲಾಸ್ ಮುಗಿಯುತ್ತೆ. ಸರ್ವಗುಣ ಅಶ್ವಿನಿಯವರು ಸರ್ವಗುಣ ಸಂಪನ್ನೆ ಅಂತ ಹೇಳಿಕ್ಕೆ ಪರಿಪೂರ್ತಿಯಾದಂತಹ ಜ್ಞಾನವನ್ನ ನಮ್ಮ ಗುರುಗಳು ರಂಗನಾಥ್ ಗುರುಗಳು ಅಶ್ವಿನಿಯವರಿಗೆ ಕೊಟ್ಟಿದ್ದಾರೆ. ಕೆಲಸವನ್ನು ಕೊಟ್ಟರು ಕೂಡ ಅವರು ನಿಭಾಯಿಸಬಲ್ಲವಂತ ಶಕ್ತಿ ಅವರಲ್ಲಿದೆ. ಅದ್ಭುತವಾದಂತ ಗುಣ ಸಂಪನ್ನೆ ಅಂತ ಅಶ್ವಿನಿಗೆ ಹೇಳಲಿಕ್ಕೆ ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮತ್ತೊಮ್ಮೆ. ಆಮೇಲೆ ಇವತ್ತು ಗೀತಾ ಮೇಡಮ್ ಅವರು ಪ್ರಪ್ರಥಮವಾಗಿ ತಮ್ಮ ಕ್ಲಾಸ್ ಅನ್ನು ನಡೆಸಿದ್ರು ಕೂಡ ಅವರು ಎಷ್ಟೋ ಸಲ ಕ್ಲಾಸ್ ಹೇಳಿದ್ದಾರೆ ಅನ್ನುವಂತ ಅನುಭವ ಅವರಲ್ಲಿತ್ತು. ಚಿಕ್ಕ ಚಿಕ್ಕ ಮಕ್ಕಳನ್ನ ಪಡೆದುಕೊಂಡು ಕೂಡ ಅಷ್ಟು ಒಳ್ಳೆ ರೀತಿಯಿಂದ ಕ್ಲಾಸ್ ಮಾಡಿದ್ರು. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಸರ್ಕಾರಿ ಶಾಲೆ ಅಂತ ಹೇಳಿದ್ರು. ನಾವೆಲ್ಲ ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತು ಇಷ್ಟು ಅದ್ಭುತವಾದಂತಹ ಒಂದು ವೃತ್ತಿಗೆ ಬಂದಿವಿ. ನಾವು ಹೈಸ್ಕೂಲ್ ಟೀಚರ್ ಆಗಿ 10 ವರ್ಷ ಅಲ್ಲೇ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದ್ವಿ. ಈಗ 10 ವರ್ಷ ಆಯ್ತು. ನಾನು ಡಿಸೆಂಬರ್ 31ಕ್ಕೆ ರಿಟೈರ್ಡ್ ಆಗಿ. ನನ್ನ ಮಕ್ಕಳೆಲ್ಲ ನನ್ನ ಮಕ್ಕಳೆಲ್ಲ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಶಾಲೆ ಕಳಿಸಿದ್ದೀನಿ ನಾನು. ಪ್ರತಿಯೊಬ್ರು ಕೂಡ ಒಂದಿಲ್ಲ ಒಂದ್ ರೀತಿಯಿಂದ ಒಳ್ಳೆ ಉದ್ಯೋಗದಲ್ಲಿ ಇದ್ದಾರೆ. ಹೈಸ್ಕೂಲು ಪ್ರೈವೇಟು ಅನ್ನುವಂತ ಇಲ್ಲಿ ಭೇದ ಭಾವನೆ ಇಲ್ಲ. ಮೊದಲು ನಮ್ಮ ಏನು ಫೆಸಿಲಿಟೀಸ್ಗಳು ಇದಾವಲ್ಲ, ಎಲ್ಲಾ ಫೆಸಿಲಿಟೀಸ್ಗಳು ಕೂಡ ಈಗ ನಮ್ಮ ಗವರ್ಮೆಂಟ್ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಸಾಹಿತಿಗಳಿದ್ದಾರೆ. ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ ಎಷ್ಟು ಜನ ಇದ್ರು ಏನ್ತಾನ. ಆ ರೀತಿಯಿಂದ ನಮ್ಮ ಕನ್ನಡ ಶಾಲೆ ಕೂಡ ಕನ್ನಡ ನಾಡ ನುಡಿಯಾಗಿದೆ. ಹಾಗಾಗಿ ಕನ್ನಡ ನಮ್ಮ ಗವರ್ಮೆಂಟ್ ಸ್ಕೂಲ್ ಅಂತ ನಾವು ಹಳೆಯುವ ಹಾಗಿಲ್ಲ. ಗವರ್ಮೆಂಟ್ ಸ್ಕೂಲ್ ಕೂಡ ಇವತ್ತು ಎತ್ತಿದ ಕೈ ಆಗಿದೆ. ಅಷ್ಟು ಅದ್ಭುತವಾದಂತಹ ನಮ್ಮ ಗವರ್ಮೆಂಟ್ ಶಾಲೆಯಲ್ಲಿ ಕೂಡ ಎಲ್ಲಾ ರೀತಿಯಿಂದ ಫೆಸಿಲಿಟಿಗಳನ್ನು ಸಿಗ್ತಾ ಇದಾವೆ. ಆಮೇಲೆ ಇನ್ನೇನ್ ಹೇಳೋದಂದ್ರೆ, ಈಗ ನಮ್ಮ ಗುರುಗಳು ಇಲ್ಲ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರೋದೇ ಇಲ್ಲ. ಯಾಕಂದ್ರೆ ಗುರುಗಳು ನಮ್ಗೆ ಆ ರೀತಿಯಿಂದ ಧ್ಯಾನ ಶಕ್ತಿ ಎಲ್ಲವನ್ನ ಕೊಟ್ಟಿದ್ದಾರೆ. ಅವ್ರ ಅನುಪಸ್ಥಿತಿ ಅನ್ನುವಂತಿಲ್ಲ, ಅವ್ರು ಇದ್ದಾರೆ ಅಂತ ಇವತ್ತು ಅಶ್ವಿನಿಗೆ ಪೂರ್ತಿಯಾಗಿ ತಮ್ಮ ಧ್ಯಾನವನ್ನ ನಡೆಸಿಕೊಟ್ರು. ಹಾಗೆ ಗಾಯತ್ರಿ ಮೇಡಮ್ ಅವರು ಕೂಡ ದಿನಾ ಕೂಡ ಅವರು ಯೋಗ ಎಲ್ಲ ವ್ಯಾಯಾಮ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗುರುಗಳು ಒಂದಿಲ್ಲ ಒಂದು ರೀತಿಯಿಂದ ಕಲೆಗಳನ್ನ ತುಂಬಿದ್ದಾರೆ. ಜೀವನ ಕಲೆಗಳನ್ನು, ಜೀವಿಸುವಂತಹ ಕಲೆಗಳು ಯಾವ ರೀತಿಯಿಂದ ಇರ್ಬೇಕು ಅನ್ನೋದು ಅವ್ರ ಗುರುಗಳು ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ.
ಇದರಿಂದ ಎಲ್ಲರಿಗೂ ಕೂಡ ಧನ್ಯವಾದ. ಇದಕ್ಕೆ ಹೆಚ್ಚಿನ ಆಸಕ್ತಿ ಉಳ್ಳಂತಹ ನಮ್ಮ ಗುರುಗಳು ಪ್ರತಿಯೊಬ್ರು ಹೆಣ್ಣು ಮಕ್ಕಳ ತಂದೆ ಅಂತ ಹೇಳ್ಬೇಕು ಅವರಿಗೆ ಎಲ್ಲರನ್ನ ಈ ವೇದಿಕೆಗೆ ಸರ್ವಗುಣ ಸಂಪನ್ನರಾಗರಿ ಅಂತ ಆಶೀರ್ವಾದದೊಂದಿಗೆ ಹೇಳ್ತಾ ಇದ್ದಾರೆ ಗುರುಗಳು. ಧನ್ಯವಾದ. ಅಶ್ವಿನಿ, ಇಲ್ಲಿವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ ಕಾರಣ ತಮ್ಮೆಲ್ಲರಿಗೂ ಧ್ಯಾನಾರ್ಥಿಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಅಶ್ವಿನಿ. ನಾಳೆ ನನ್ನ ತರಗತಿ ಇದೆ, ನನ್ನ ಕ್ಲಾಸ್ ಇದೆ ಅಶ್ವಿನಿ ನಾಳೆ. ಹಲೋ ಮೇಡಮ್. ಇಲ್ಲ ಮೇಡಮ್, ನಾಳೆ ನಿಮ್ದು ಹೇಳ್ತೀನಿ. ಯಾಕೆಂದ್ರೆ ಶೆಡ್ಯೂಲ್ ನೀವು ಬೇರೆ ನೋಡಿದೀರಾ ಅನ್ಸುತ್ತೆ ಮೇಡಮ್. ನಾನು ಹೇಳ್ತೀನಿ ಮೇಡಮ್. ಓಕೆ ಅಲ್ಲ, ಹಾಗಲ್ಲ ಅಶ್ವಿನಿ ಅವರೇ, ಬಾಳ ಮುಂದೆ ಉಡ್ಬೇಡ್ರಿ ಮೇಡಮ್. ಬಹಳಷ್ಟು ಮುಂದೆ ಹಾಕ್ಬೇಡಿ ಅಂತ ಹೇಳಿದೆ. ನಾನು ಓಕೆ ಮೇಡಮ್, ಕಾಲ್ ಮಾಡ್ತೀನಿ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಇದ್ದಂತಹ ಮಾತನ್ನ ಹೊರಹಾಕಿ ನಮ್ಮೆಲ್ರಿಗೂ ಕೂಡ ಖುಷಿ ಆಗಿದೆ. ನಿಮ್ಮ ಮಾತುಗಳು ಹಾಗೆ ಇರುತ್ತೆ ಮೇಡಮ್ ಅಂತ ಹೇಳ್ತಾ, ಸಂಪತ್ ಕುಮಾರ್ ಸರ್. ಎಸ್ ಸರ್. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ಕೇಳಿಸ್ತಾ ಇದೆ ಮೇಡಮ್? ಎಸ್ ಸರ್. ಓಕೆ ಮೇಡಮ್. ಮಾತನಾಡಿ. ಇವತ್ತೊಂದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆಸ್ಕೊಟ್ರು ಮೇಡಮ್. ಗೀತಾ ಮೇಡಮ್ ಅವರು 5 ಬೆರಳುಗಳ ಮಹತ್ವ ಏನು ಅಂತ ಕೊಟ್ರು. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ನಿನ್ನೆ ಪತ್ರಿಜಿ ಮಹಾಯಾಗ ಕಾರ್ಯಕ್ರಮ ಕಡತಲಲ್ಲಿ ನಡೆದಂತದ್ದು ಕೆಲವೊಂದು ತುಣುಕುಗಳನ್ನ ನಾನು ಗಮನಿಸಿದೆ ಮೇಡಮ್. ಬಹಳ ಅದ್ಭುತವಾದಂತ ಒಂದು ಸಂಗೀತ ಧ್ಯಾನ ಕಾರ್ಯಕ್ರಮ ಮೂಡಿ ಬಂತು. ನಂತರ ಬೆಳಿಗ್ಗೆ ಮುಂಜಾನೆ ಸಿತಾರ್ ವಾದನದ ಸಂಗೀತದಲ್ಲಿ ನಾನು ಕೂಡ ಮೆಡಿಟೇಷನ್ ಸ್ವಲ್ಪ ಕೆಲವೊಂದು ತುಣುಕುಗಳು ನೋಡಿದೆ, ಮೆಡಿಟೇಷನ್ ಕೂಡ ಮಾಡಿದೆ. ಲೈವ್ ಪ್ರೋಗ್ರಾಮ್ ಲಿಂಕ್ ಇರೋದ್ರಿಂದ. ಮತ್ತೆ ರಾಮ ಲಕ್ಷ್ಮಣ ಅವ್ರದ್ದು ಒಂದು ಮೆಸೇಜ್ ಇತ್ತು, ಮತ್ತೆ ಸ್ವರ್ಣಮಾಲಾ ಲತಾ ಮೇಡಮ್ ಅವ್ರದ್ದು ಒಂದು ಸಂದೇಶ ಕೂಡ ಇತ್ತು. ಈ ಧ್ಯಾನವನ್ನ ಎಲ್ಲರಿಗೂ ಹಂಚಿ ಪಿರಮಿಡ್ ನ ಮಹತ್ವವನ್ನು ಎಲ್ಲರಿಗೂ ತಿಳಿಸಿ ಅಂತ ಹೇಳಿದ್ರು. ಇದು 3ನೇ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನು ಕೂಡ ಭಾಗವಹಿಸ್ಬೇಕಾಯ್ತು ಅನ್ಸುತ್ತೆ ಮೇಡಮ್. ಅಂತ ಒಂದು ಭವ್ಯವಾದ ಸಮಾರಂಭನ ನಾವು ಕಳ್ಕೊಂಡಿದೀವಿ ಅಂತ ಅನ್ಸ್ತು ನನಗೆ. ಇದ್ರ ಮಹತ್ವ ಅಷ್ಟೊಂದು ಗೊತ್ತಾಗಿಲ್ಲ, ಯಾಕೊತ್ತಾ ರಜೆ ಬೇರೆ ಇರ್ಲಿಲ್ಲ. ಹಂಗಾಗಿ ಇಲ್ಲಾಂದ್ರೆ ಖಂಡಿತವಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಭೌತಿಕವಾಗಿ ಭಾಗವಹಿಸ್ತಾ ಇದ್ದೆ. ಮುಂದಿನ ದಿನದಲ್ಲಿ ಇಂಥ ಅವಕಾಶನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಮೇಡಮ್. ಆದ್ರೆ ಸರ್ಕಾರಿ ಮಟ್ಟದಲ್ಲಿ ಅಷ್ಟು ಲಕ್ಷ ಜನಕ್ಕೆ ತುಂಬಾ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಅಲ್ಲಿ ಹೋದವ್ರು ನಿಜವಾಗ್ಲೂ ಧನ್ಯವಂತರು, ಪುಣ್ಯವಂತರು. ಆ ಕಾರ್ಯಕ್ರಮ ನೇರವಾಗಿ ಭಾಗವಹಿಸಿದಂತವ್ರಿಗೆ ಅವ್ರಿಗೂ ಕೂಡ ಭಗವಂತ ಎಲ್ಲರಿಗೂ ಇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ಮತ್ತೆ ಇನ್ನು ಸಂಜೆ ಬಸವಣ್ಣರ ವಚನಗಳಿರ್ಬೋದು, ಸರ್ವಜ್ಞನ ವಚನಗಳಿರ್ಬೋದು, ಇದನ್ನ ಮತ್ತೆ ಕನ್ನಡದ ಹಾಡು ಕೂಡ ಹಾಡಿದ್ರು ಮೇಡಮ್. ಸೋಜಿಗಾದ ಸೂಜಿ ಮಲ್ಲಿಗೆ ಅನ್ನೋದು ಕೂಡ ಎಲ್ಲಾ ಭಾಷೆನಲ್ಲೂ ಇದು ಕೂಡ ಮೂಡಿ ಬಂತು. ಒಂದು ಅಷ್ಟೊತ್ತು ಕಾರ್ಯಕ್ರಮಗಳನ್ನ ನಾನು ವೀಕ್ಷಣೆ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಧನ್ಯವಾದ. ಈ ಪಿರಮಿಡ್ ಮಹಾತಾರದಿಂದ ನಮ್ ಗುರು ರಂಗನಾಥ್ ಗುರುಜಿ ಅದ್ ಲೈವ್ ಲಿಂಕ್ ನ ನಮ್ಗೆ ಶೇರ್ ಮಾಡಿದ್ರು. ಅದೊಂದು ಒಳ್ಳೆ ಆಪರ್ಚುನಿಟಿ. ನಾವು ಇದ್ದಲ್ಲೇ ಅದ್ರ ಕಾರ್ಯಕ್ರಮ ವೀಕ್ಷಣೆ ಮಾಡೋಂತ ಒಂದು ಸದಾವಕಾಶ ನಮ್ಗೆ ಕೂಡಿ ಬಂದಿತ್ತು. ನಂತರ ಇದು ಅನುಭವ ಹಂಚ್ಕೋಬೇಕಂತ ಕೇಳಿದ್ರೆ ಮೇಡಮ್, ಮುಂದಿನ ದಿನಗಳಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಮ್ಮ ಸಹಕಾರ ಕೂಡ ಇರುತ್ತೆ. ನಾವು ಇದನ್ನ ನಿಟ್ಟಿನಲ್ಲಿ ಈ ದಾರಿನಲ್ಲಿ ನಡೀತೀವಿ ಅಂತ ಹೇಳಿ ಕೇಳ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಮೇಡಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ತುಂಬಾ ಅದ್ಭುತವಾಗಿ ನೀವು ಶೇರ್ ಮಾಡಿದ್ರಿ. ಧ್ಯಾನ ಮಹಾ ಯಜ್ಞ ಈಗಾಗ್ಲೇ ಕಡತಾನಲ್ಲಿ ನಡೀತಿದೆ. ನಮ್ಗೆ ಹೋಗಕ್ಕಾಗ್ಲಿಲ್ಲ ಅಂತ ಹೇಳೋದಕ್ಕಿಂತ ಈಗ ನಾವೇ ಇವತ್ತು ಕೂತಲ್ಲಿ ದೀರ್ಘಕಾಲ ಧ್ಯಾನ ಮಾಡಿದ್ರಿಂದ ನನ್ಗೆ ಖುಷಿ ಆಗಿದೆ. ಅಲ್ಲಿನ ಒಂದು ನಮ್ಗೇನ್ ದೃಶ್ಯ ನಾವು ಕೂತಿತ್ತವೇನೆ ನಾವು ಇಲ್ಲಿ ಜ್ಞಾಪಿಸ್ಕೊಂಡ್ರೆ ನಮ್ಗೆ ಅಲ್ಲಿ ಆ ಶಕ್ತಿ ದೊರಕುತ್ತೆ ಅಂತ ಹೇಳ್ತಾ, ನಮ್ಗೆ ಯಾವಾಗ ಅದೃಷ್ಟ ಬರುತ್ತೆ ನಾವೆಲ್ಲರೂ ಕೂಡ ಹೋಗೋಣ. ಆ ಒಂದು ತುಡಿತಾ ಇದೆ, ಎಲ್ರಲ್ಲೂ ಕೂಡ ತುಡಿತಾ ಇದೆ. ಬಟ್ ಯಾವಾಗ ನಮ್ಗೆ ಅದೃಷ್ಟ ಬರುತ್ತೆ ಖಂಡಿತವಾಗ್ಲೂ ನಾವು ಹೋಗೋಣ ಅಂತ ಹೇಳ್ತಾ, ಮತ್ತೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ಓಕೆ ಮಾಸ್ಟರ್ಸ್, ಇವತ್ತಿನ ಜ್ಞಾನ ತರಗತಿಯನ್ನು ಕೊಟ್ಟಂತಹ ನಮ್ಮ ಗೀತಾ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂತಂದ್ರೆ ಅವರ ಮಾತುಗಳು ಕೊಟ್ಟಂತಹ ಶೈಲಿ ಎಲ್ಲವೂ ಕೂಡ ತುಂಬಾ ಮಾಸ್ಟರ್ಸ್ಗೆ ಇಡ್ಸಿದ್ರಿಂದ ತುಂಬಾ ಹ್ಯಾಂಡ್ ರೈಸ್ ಆಗಿತ್ತು ಇವತ್ತು ಅಂತಾನೆ ಹೇಳ್ಬೋದು.
ಹಾಗಾಗಿ ಮೇಡಮ್ಗೂ ಕೂಡ ಖುಷಿ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದ್ಸಲ ನಿಮ್ ಕಡೆಯಿಂದ ಒಂದೆರಡು ಮಾತುಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಗೀತಾ ಮೇಡಮ್. ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಕಾಶ ಕೊಟ್ಟಿದ್ದಾರೆ, ಸರಿಯಾಗಿ ಬಳಸ್ಕೋಬೇಕಂತೇಳಿ ತುಂಬಾ ಅತಿ ಹೆಚ್ಚು ಒಂದು ಆಸಕ್ತಿಯಿಂದ ನಾನು ತಗೊಂಡೆ ಆ ಪುಸ್ತಕವನ್ನ. ಆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ ಸರ್ ಇದು ಅವಕಾಶವನ್ನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಅವಕಾಶವನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋಣ. ನಮ್ಮ ಆತ್ಮ ಉನ್ನತಿಯನ್ನ ನಾವೇ ಮಾಡ್ಕೋಬೇಕು ಮಾಸ್ಟರ್ಸ್. ಆ ಆತ್ಮ ಉನ್ನತಿ ಮಾಡ್ಕೋಬೇಕು, ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡ್ಬೇಕು, ಜ್ಞಾನ ಸಾಧನೆಯನ್ನ ಹೆಚ್ಚಿಸ್ಕೋಬೇಕಂತಂದೇಳಿ ಪತ್ರಿಜಿ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಆದ್ರೆ ಆ ನಿಟ್ಟಿನಲ್ಲಿ ನಮ್ಮ ರಂಗನಾಥ್ ಗುರುಜಿಗಳು ನಮ್ನ ಅತಿ ಹೆಚ್ಚು ಹೇಳ್ತಾ ಇದ್ದಾರೆ. ಆತ್ಮ ಜ್ಞಾನವನ್ನು ನಾವು ಅತಿ ಹೆಚ್ಚು ಮಾಡ್ಕೋಬೇಕಂದ್ರೆ, ಅತಿ ಹೆಚ್ಚು ಜ್ಞಾನವನ್ನು ಪಡ್ಕೋಬೇಕಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳು ತುಂಬಾ ಇದ್ದಾವೆ. ಆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ನಿಮಗೆ ತಿಳಿದಿರುವಂತ ಜ್ಞಾನವನ್ನು ಹಂಚಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮೂಲಕ ಎಲ್ಲರೂ ಮಹಾತಾರ ಫೌಂಡೇಶನ್ಗೆ ಎಷ್ಟೆಷ್ಟು ನಿಮಗೆ ಜ್ಞಾನ ಗೊತ್ತಿದೆಯೋ ಆ ಜ್ಞಾನವನ್ನ ಹಂಚ್ಕೊಳಕ್ ಅವಕಾಶ ಕೊಟ್ಟಿದ್ದಾರೆ, ನಾವು ಸರಿಯಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಮಾಡ್ಕೊಟ್ಟಿದ್ಕೆ ತುಂಬಾ ಧನ್ಯವಾದಗಳು 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 ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್. ತುಂಬಾ ನುಡಿಮುತ್ತುಗಳು ನಿಮ್ಮ ಬಾಯಿಂದ ಹೊರಗಡೆ ಬಂತು. ಧ್ಯಾನದ ಜೊತೆಗೆ ಸ್ವಾಧ್ಯಾಯ ಅದು ತುಂಬಾ ಅಗತ್ಯ. ಯಾಕೆಂತ ನಮ್ಗೆ ಇನ್ನೊಂದು ರೀತಿಯ ಉತ್ಕೃಷ್ಟವಾದ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಿಕ್ಕೆ ನಮಗಿದು ಸಹಾಯ ಆಗುತ್ತೆ ಅಂತ ನೀವು ತಿಳಿಸ್ಕೊಟ್ರೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಓಕೆ ಮಾಸ್ಟರ್ಸ್, ಇವತ್ತಿನ ಕಾರ್ಯಕ್ರಮಗಳು ಎಲ್ಲ ತುಂಬಾ ಅದ್ಭುತವಾಗಿದ್ದು, ಎಲ್ಲ ಮಾಸ್ಟರ್ಸ್ ತುಂಬಾ ಅದ್ಭುತವಾಗಿ ಖುಷಿಯಿಂದ ಶೇರ್ ಮಾಡ್ಕೊಂಡಿದ್ದೀರಾ. ಖುಷಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಭಾಗವಹಿಸಿದ್ರಿ ಅಂತ ಭಾವಿಸ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಧ್ಯಾನ ಯೋಗವನ್ನು ನಮ್ಮೆಲ್ರಿಗೂ ಕೊಡ್ತಾ ಇರುವಂತಹ ನಮ್ಮ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೂ ಇವತ್ತಿನ ಜ್ಞಾನವನ್ನು ನಮ್ಮೆಲ್ರಿಗೂ ಪರಿಚಯ ಮಾಡಿಕೊಟ್ಟಂತಹ ಗೀತಾ ಮೇಡಮ್, ಹಾಗೆ ಯೋಗವನ್ನು ತಿಳಿಸ್ಕೊಟ್ಟಂತಹ ತ್ರಿವೇಣಿ ಮೇಡಮ್ಗೆ, ಹಾಗೆ ಇವತ್ತಿನ ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದಂತಹ ಎಲ್ಲಾ ಮಾಸ್ಟರ್ಸ್ಗೆ, ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕರ್ಷಿತ್ ದುಃಖಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ನಾಳೆ ಎಲ್ರೂ ಕೂಡ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಬುಕ್ಸ್ ಬಗ್ಗೆ ಮಾಹಿತಿ ಕೇಳ್ತಿದ್ದಾರೆ ಮ್ಯಾಮ್. ಶ್ವಾಸ ವಿಜ್ಞಾನ ಜ್ಯೋತಿ ಅಂತ ಹೇಳ್ಬಿಡಿ ಮ್ಯಾಮ್ ನೀವು. ಎಸ್ ಮೇಡಮ್. ಬುಕ್ಸ್ ಬಗ್ಗೆ ಮಾಹಿತಿ ಕೇಳ್ತಿದ್ದಾರೆ, ಯಾವ ಪುಸ್ತಕ ಅಂತ ಹೇಳಿ. ಶ್ವಾಸ ವಿಜ್ಞಾನ ಜ್ಯೋತಿ ಅಂತ ಹೇಳಿ ಮಾಸ್ಟರ್ಸ್ ಬುಕ್ಸ್. ಶ್ವಾಸ ವಿಜ್ಞಾನ ಜ್ಯೋತಿ. ಓಕೆ ಮೇಡಮ್. ಓಕೆ ಮಾಸ್ಟರ್ಸ್, ಮೇಡಮ್ ಹೇಳ್ತಾ ಇದ್ದಾರೆ ಶ್ವಾಸ ವಿಜ್ಞಾನ ಜ್ಯೋತಿ ಪ್ರತಿಯೊಬ್ರು ಮನೇಲೂ ಇರ್ಬೇಕು, ಪ್ರತಿಯೊಬ್ರು ಇದನ್ನು ಓದ್ಬೇಕು ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್.